ಅಮ್ಮ ಬಂತು, ಮಾರಿ ಬಂತು, ಕೈಗೆ ಕೀ ಕೊಡೋದು, ಇದೆಲ್ಲ ಆ ಮೊಮೆಂಟಿಗೆ ಮಾತ್ರ. ಇದೊಳ್ಳೆ ನಮ್ಮ CPU ಥರ. CPU ಹೆಂಗೆ ಟ್ರಾನ್ಸಿಸ್ಟರ್ಸ್ ಮಧ್ಯ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆರ್ ಪಾಸಿಂಗ್. ನಾವು ಲಂಗ್ ಕ್ಯಾನ್ಸರ್ ಅಂದರೆ ಸ್ಮೋಕಿಂಗಿಂದ ಬರುತ್ತೆ, ಲಿವರ್ ಕ್ಯಾನ್ಸರ್ ಅಂದರೆ ಆಲ್ಕೋಹಾಲಿಂದ ಬರುತ್ತೆ ಅಂತ ಹೇಳ್ಬಹುದು. ಬಟ್ ಬ್ರೈನ್ ಟ್ಯೂಮರ್ ಯಾಕೆ ಬರುತ್ತೆ ಅನ್ನೋದು ಅಡಲ್ಟ್ಸಲ್ಲಿ ಫಿಟ್ಸ್ ಬಂತು ಅಂದರೆ ಇಟ್ ಈಸ್ ಆಲ್ವೇಸ್ ಅ ವಾರ್ನಿಂಗ್ ಸೈನ್. ಇವಾಗ ಪೇಷಂಟ್ಗೆ ಏನಾದರೂ ಕಂಟಿನ್ಯೂಯಸ್ ತಲೆನೋವು ಇದೆ, ಆಮೇಲೆ ವಿಜುವಲ್ ಬ್ಲರಿಂಗ್ ಆಫ್ ವಿಷನ್ ಇಲ್ಲ ವಿಜುವಲ್ ಅಬ್ಸ್ಕ್ಯುರೇಷನ್ ಇದೆ, ತಲೆನೋವು ಜೊತೆ ವಾಮಿಟಿಂಗ್ ಇದೆ, ತಲೆಯಲ್ಲಿ ಏನಾದರೂ ಗಡ್ಡೆ ಇದೆ ಅಂದರೆ ಅವಾಗ ಏನಾದರೂ ಎಷ್ಟೊಂದು ಜನರಿಗೆ ಕೈ ಕಾಲಲ್ಲಿ ವೀಕ್ನೆಸ್ ಬರೋದು, ಮಾತಲ್ಲಿ ತೊದಲು ಬರೋದು. ಅದು ನಮ್ಮ ಮನೆ ಥರ ಯೋಚನೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಹೇಗೆ ಹಾಲ್ ಇದೆ, ಕಿಚನ್ ಇದೆ, ಹೆಂಗಸರಲ್ಲಿ ತುಂಬ ಕಾಮನ್ನು ಇದು ನಮ್ಮ ಮಕ್ಳಿಗೆ ಬರುತ್ತೆ. ಆಮೇಲೆ ಪ್ರೆಗ್ನೆನ್ಸಿ ನಾನು ಮಾಡ್ಕೊಬೋದಾ, ಆದಷ್ಟು ಡ್ರೈವಿಂಗ್ನ ಅವಾಯ್ಡ್ ಮಾಡಬೇಕು, ಹೆವಿ ಮೆಷಿನರೀಸ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು. ತಲೆನೋವು ಬರೋದು, ಆಂಗ್ಸೈಟಿ ಬರೋದು, ಅದಕ್ಕಿಂತ ಮೋಸ್ಟ್ ಕಾಮನ್ ಕಾರಣ ಏನು ಅಂದರೆ ಫೋನ್ ಪಕ್ಕದಲ್ಲಿದ್ರೆ ನೋಡ್ತಾನೆ ಇರ್ತೀವಿ ರಾತ್ರಿ ಎಲ್ಲ. ಇದು ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ ಹೇಳೋದು ಬಹಳ ಕಷ್ಟ. ಸೊ ಅದಕ್ಕೆ ಯಾಕೆ ಬಂದಿದೆ ಅಂತಲೂ ಕಂಡುಹಿಡಿಯೋದು ಕಷ್ಟ. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದ ಪ್ರತಿಯೊಂದು ಅಂಗ ಕೂಡ ಒಂದಕ್ಕೊಂದು ಸಂಬಂಧಿಸಿದೆ ಅನ್ನೋದಕ್ಕೆ ನಾವು ಇವತ್ತು ಮಾತಾಡ್ತಾ ಇರುವಂಥ ಒಂದು ಟಾಪಿಕ್ಗೆ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದರೆ ಕ್ಯಾನ್ಸರ್ಗಳಲ್ಲಿ ಅಥವಾ ಟ್ಯೂಮರ್ಗಳಲ್ಲಿ ಅಂತ ಬಂದಾಗ ಬ್ರೈನ್ ಟ್ಯೂಮರನ್ನು ನಾವು ಒಂದು ರೀತಿ ಆ ಪದವನ್ನು ಕೇಳಿದ ತಕ್ಷಣವೇ ಭಯ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ನೋಡೋದಾದರೆ ಕಾಮನ್ ಆಗಿ ಬರುವಂಥ ಸಮಸ್ಯೆಯಲ್ಲಿ ಫಿಟ್ಸ್ ಅಥವಾ ಸೀಸರ್ ಅಂತ ನಾವೇನು ಕರಿತೀವಿ. ಸೊ ಈ ಬ್ರೈನ್ ಟ್ಯೂಮರ್ ಹಾಗೆಯೇ ಫಿಟ್ಸ್ ಹೇಗೆ ಕನೆಕ್ಷನ್ಸ್ ಇದೆ, ಸೊ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅಪ್ಪ ಅನ್ನೋದೊಂದು ಜನರಲ್ಲಿ ನಮಗೆ ಆ ಒಂದು ಡೌಟ್ಸ್ ಇದ್ದೇ ಇರುತ್ತೆ. ಸೊ ಯಾವ ರೀತಿಯಾಗಿ ಬ್ರೈನ್ ಟ್ಯೂಮರ್ ಹಾಗೆಯೇ ಸೀಸರ್ ಅಥವಾ ಫಿಟ್ಸ್ಗೆ ಕನೆಕ್ಷನ್ಸ್ ಇದೆ, ಸೊ ಫಿಟ್ಸ್ ಇದ್ದವರಲ್ಲಿ ಬ್ರೈನ್ ಟ್ಯೂಮರ್ ಬರೋ ಸಾಧ್ಯತೆ ಇದೆಯಾ, ಹೇಗೆ, ಅಥವಾ ಬ್ರೈನ್ ಟ್ಯೂಮರ್ನಿಂದ ಫಿಟ್ಸ್ ಬರುತ್ತಾ, ಹಲವಾರು ಡೌಟ್ಸ್ಗಳಿದ್ದಾವೆ. ಸೊ ಅದೆಲ್ಲದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆದೇಶ್ ಜೆ, ಸೀನಿಯರ್ ಕನ್ಸಲ್ಟೆಂಟ್ ನ್ಯೂರೋ ಸರ್ಜರಿ ಆ್ಯಂಡ್ ಸ್ಪೈನ್ ಸರ್ಜರಿ, ಅಪೋಲೋ ಹಾಸ್ಪಿಟಲ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್. ಈಗ ಬ್ರೈನ್ ಟ್ಯೂಮರ್ ಹಾಗೇನೆ ಈ ಫಿಟ್ಸ್ ಬಗ್ಗೆ ಮಾತಾಡೋದಾದ್ರೆ ಫಸ್ಟು ಬ್ರೈನ್ ಟ್ಯೂಮರ್ ಅಂತ ಹೇಳಿದ್ರೆ ಏನು ಅನ್ನೋದು ಗೊತ್ತಿರಬೇಕಾಗತ್ತಲ್ವಾ. ಸೊ ಈ ಬ್ರೈನ್ ಟ್ಯೂಮರ್ ಅಂತ ಹೇಳಿದ್ರೆ ಏನು, ಸೊ ಈ ಫಿಟ್ಸಿಗೂ ಈ ನಮ್ಮ ಮೆದುಳಿಗೂ ಯಾವ ರೀತಿಯಾಗಿ ಕನೆಕ್ಷನ್ಸ್ ಇದೆ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಖಂಡಿತ. ಸೊ ಬ್ರೈನ್ ಟ್ಯೂಮರ್ ಏನು ಅಂದರೆ ನಮ್ಮ ಮೆದುಳಲ್ಲಿ ಅಬ್ನಾರ್ಮಲ್ ಸೆಲ್ಸ್ ಗ್ರೋ ಆಗೋಕ್ಕೆ ಶುರು ಆಗುತ್ತೆ. ಒಂದು ಗೆಡ್ಡೆ ಥರ ಅದು ಗ್ರೋ ಆದಾಗ ಅದು ಗಡ್ಡೆ ಥರ ಫಾರ್ಮ್ ಆಗುತ್ತೆ. ಸೊ ಇದು ಬ್ರೈನ್ ಒಳಗಡೆಯಿಂದನೂ ಬರ್ಬೋದು, ಇಲ್ಲ ಬ್ರೈನ್ ಮೇಲೆ ಎಷ್ಟೊಂದು ಲೇಯರ್ಸ್ ಇರುತ್ತೆ, ಮೆನಿಂಜಸ್ ಅಂತೆಲ್ಲ ಇರುತ್ತೆ, ಅದರಿಂದನೂ ಬರ್ಬೋದು. ಸೊ ಯಾವಾಗ ಇದು ಗ್ರೋ ಆಗ್ತಾ ಇರುತ್ತೆ, ದೊಡ್ಡದಾಕೊಂಡು ಬರುತ್ತೆ, ಆವಾಗ ನಾರ್ಮಲ್ ಬ್ರೈನ್ದು ಸೆಲ್ಸ್ ಏನಿರುತ್ತೆ ಅದ್ರ ಮೇಲೆ ಒತ್ತಡ ಮಾಡುತ್ತೆ. ಸೊ ಇದರಿಂದ ಫಿಟ್ಸ್ ಬರುತ್ತೆ. ಸೊ ಅದನ್ನ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ನಮ್ಮ ಬ್ರೈನ್ ಕೆಲಸ ಏನು, ಇಟ್ ಪಾಸಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ನ್ಯೂರಾನ್ಸ್ ಅಂತ ಹೇಳ್ತೀವಿ. ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಅಂತ ಇರುತ್ತೆ. ಈ ನ್ಯೂರಾನ್ಸ್ ಎಕ್ಸ್ಚೇಂಜ್ ಇನ್ಫಾರ್ಮೇಷನ್ ಬೈ ಪಾಸಿಂಗ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್. ಸೊ ಇದೊಳ್ಳೆ ನಮ್ಮ CPU ಥರ. CPU ಹೆಂಗೆ ಟ್ರಾನ್ಸಿಸ್ಟರ್ಸ್ ಮಧ್ಯ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆರ್ ಪಾಸಿಂಗ್, ಸೇಮ್ ವೇ ನಮ್ಮ ನ್ಯೂರಾನ್ಸ್ ಮಧ್ಯ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಪಾಸ್ ಆಗ್ತಾ ಇರುತ್ತೆ. ಯಾವಾಗ ಈ ಅಬ್ನಾರ್ಮಲ್ ಆಗಿ ಗಡ್ಡೆ ಗ್ರೋ ಆಗೋಕ್ಕೆ ಶುರು ಆಗುತ್ತೆ, ಈ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಪಾಸ್ ಆಗೋದನ್ನು ತಡೆಗಟ್ಟುತ್ತೆ, ಇಲ್ಲಾಂದರೆ ಅದರಲ್ಲಿ ಶಾರ್ಟ್ ಸರ್ಕಿಟ್ ಅಂತ ಹೇಳ್ಬೋದು, ಶಾರ್ಟ್ ಸರ್ಕಿಟ್ ಮಾಡುತ್ತೆ. ಯಾವಾಗ ಈ ಥರ ಶಾರ್ಟ್ ಸರ್ಕಿಟ್ ಆಗುತ್ತೆ ಆವಾಗ ನಮಗೆ ಫಿಟ್ಸ್ ಬರುತ್ತೆ. ಓಕೆ, ಸೊ ಆ ರೀತಿಯಾಗಿ ಕನೆಕ್ಟೆಡ್ ಆಗಿದೆ ಅಂತ. ಸೊ ಹಾಗಿದ್ರೆ ಫಿಟ್ಸ್ ಬಂದಿರೋ ಎಲ್ಲರಲ್ಲೂ ಕೂಡ ಬ್ರೈನ್ ಟ್ಯೂಮರ್ ಇದೆ ಅಂತ ಹೇಳೋದಕ್ಕಾಗುತ್ತಾ, ಹೇಗೆ ಅಂತ? ಇಲ್ಲ, ಇದು ಆ್ಯಕ್ಚುಲಿ ತಪ್ಪು ಸ್ಟೇಟ್ಮೆಂಟ್ ಅಂತ ಹೇಳಬಹುದು. ಬಿಕಾಸ್ ಬ್ರೈನ್ ಟ್ಯೂಮರಲ್ಲಿ 50 to 60% ಆಫ್ ದ ಬ್ರೈನ್ ಟ್ಯೂಮರಲ್ಲಿ ಫಿಟ್ಸ್ ಬರುತ್ತೆ. ಇವನ್ ಎಲ್ಲ ಬ್ರೈನ್ ಟ್ಯೂಮರಲ್ಲೂ ಫಿಟ್ಸ್ ಬರಬೇಕು ಅಂತ ಇಲ್ಲ. ಓಕೆ, ಹಾಗೆ ಎಲ್ಲ ಪೇಷಂಟ್ಗೂ ಯಾರ್ಯಾರಿಗೆ ಫಿಟ್ಸ್ ಇದೆ ಅವರಿಗೆಲ್ಲ ಬ್ರೈನ್ ಟ್ಯೂಮರ್ ಇದೆ ಅಂತಲೂ ಇಲ್ಲ. ಸೊ 50 to 60% ಆಫ್ ದ ಬ್ರೈನ್ ಟ್ಯೂಮರ್ಸಲ್ಲಿ ಫಿಟ್ಸ್ ಬರುತ್ತೆ. ಇನ್ನೊಂದು 30 to 40% ಆಫ್ ದ ಬ್ರೈನ್ ಟ್ಯೂಮರ್ಸಲ್ಲಿ ಫಿಟ್ಸ್ ಬರೋದಿಲ್ಲ. ಅದೇ ಥರ ಎಲ್ಲ ಪೇಷಂಟ್ ಯಾರಿಗೆ ಫಿಟ್ಸ್ ಇದೆ ಅದರಲ್ಲಿ ಸ್ವಲ್ಪ ಜನಕ್ಕೆ ಬ್ರೈನ್ ಟ್ಯೂಮರ್ ಇರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಬ್ರೈನ್ ಟ್ಯೂಮರ್ ಇರೋದಿಲ್ಲ. ಓಕೆ, ಸೊ ಒಂದು ಪರ್ಸನ್ಗೆ ಫಿಟ್ಸ್ ಬಂದಿದೆ ಅಂದ ತಕ್ಷಣ ಅವ್ನಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ನಾವು 100% ಅಂದ್ಕೊಳ್ಳಿಕ್ಕೆ ಆಗೋದಿಲ್ಲ. ಟೆಸ್ಟ್ ಮಾಡಿ ಆದ್ಮೇಲೆ ಗೊತ್ತಾಗುತ್ತೆ ಅಂತ. ಹೌದು. ಹಾಗಿದ್ರೆ ಬ್ರೈನ್ ಟ್ಯೂಮರ್ನಿಂದ ಫಿಟ್ಸ್ ಬರೋ ಸಾಧ್ಯತೆ ಇದೆ, ಸೊ ಫಿಟ್ಸ್ನಿಂದ ಬ್ರೈನ್ ಟ್ಯೂಮರ್ ಬರೋದಿಲ್ಲ. ಸೊ ಅದೊಂದು ಕನ್ಫ್ಯೂಷನ್ಸ್ ಇರುತ್ತೆ, ಏನಪ್ಪ ಅದು ಇದು ಅಂತ. ಸೊ ಅದಕ್ಕೋಸ್ಕರ ಖಂಡಿತ ಫಿಟ್ಸ್ ಬಂದ್ಬಿಟ್ಟು ಇಟ್ ಇಸ್ ಅ ಮ್ಯಾನಿಫೆಸ್ಟೇಷನ್. ಇದು ಶಾರ್ಟ್ ಸರ್ಕಿಟ್, ಬ್ರೈನಲ್ಲಿ ಯಾವುದೇ ಕಾರಣದಿಂದ ಶಾರ್ಟ್ ಸರ್ಕಿಟ್ ಆಯ್ತು ಅಂದ್ರೆ ಅದು ನಮಗೆ ಫಿಟ್ಸ್ ಮುಖಾಂತರ ಕಾಣುತ್ತೆ. ಸೊ ಶಾರ್ಟ್ ಸರ್ಕಿಟ್ ಆಗೋ ಕಾರಣ ಬ್ರೈನ್ ಟ್ಯೂಮರ್ ಇಸ್ ಒನ್ ಆಫ್ ದ ಕಾರಣಗಳು.
ಬಟ್ ಬೇರೆ ಎಷ್ಟೊಂದು ಕಾರಣಗಳಿರುತ್ತೆ. ಸೊ ಆ ಕಾರಣದಿಂದನೂ ಫಿಟ್ಸ್ ಬರೋ ಸಾಧ್ಯತೆಗಳಿರುತ್ತೆ. ಹಾಗಿದ್ರೆ ಬ್ರೈನ್ ಟ್ಯೂಮರ್ ಬರೋದಕ್ಕೆ ಕಾರಣಗಳು ಯಾವುದೆಲ್ಲ ಅಂತ? ಬ್ರೈನ್ ಟ್ಯೂಮರ್ಗೆ ಇವಾಗ ನಾವು ಲಂಗ್ ಕ್ಯಾನ್ಸರ್ ಅಂದರೆ ಸ್ಮೋಕಿಂಗಿಂದ ಬರುತ್ತೆ, ಲಿವರ್ ಕ್ಯಾನ್ಸರ್ ಅಂದರೆ ಆಲ್ಕೋಹಾಲಿಂದ ಬರುತ್ತೆ ಅಂತ ಹೇಳ್ಬೋದು. ಬಟ್ ಬ್ರೈನ್ ಟ್ಯೂಮರ್ ಯಾಕೆ ಬರುತ್ತೆ ಅನ್ನೋದು ತುಂಬ ಕಷ್ಟ. ಅದು ಮೇನ್ಲಿ ಜೆನೆಟಿಕ್, ಅದು ಜೆನೆಟಿಕ್ ಮೇಕಪ್ ಮತ್ತು ನಮ್ಮ ಲೈಫ್ ಸ್ಟೈಲಿಂದ ಬರುತ್ತೆ. ಬಟ್ ಯಾವುದು ಅಂತ ಈಗ ತನಕ ಖಂಡಿತವಾಗಿ ಇಂಥದ್ರಿಂದನೇ ಬರುತ್ತೆ ಅಂತ ಹೇಳಿಲ್ಲ. ತುಂಬ ಕಷ್ಟ ಅದು. ದೇರ್ ಇಸ್ ನೋ ಕನ್ಕ್ಲೂಸಿವ್ ಎವಿಡೆನ್ಸ್. ಓಕೆ ಓಕೆ. ಹಾಗಿದ್ರೆ ಫಿಟ್ಸ್ ಬರೋದಕ್ಕೆ ಮುಖ್ಯ ಕಾರಣಗಳು ಯಾವುದೆಲ್ಲ ಅಂತ? ಫಿಟ್ಸ್ ಇವಾಗ ಹೇಳಿದ್ರೆ 2 ಥರ ನಾನು ಡಿವೈಡ್ ಮಾಡ್ತೀನಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಲಿ. ಒಂದು ಮಕ್ಕಳಲ್ಲಿ ಬರೋದು ಆರ್ ಚೈಲ್ಡ್ ಆನ್ಸೆಟ್ ಅಂತ ಹೇಳ್ತೀವಿ. ಇನ್ನೊಂದು ದೊಡ್ಡವರಲ್ಲಿ ಬರೋದು ಅಡಲ್ಟ್ ಆನ್ಸೆಟ್ ಅಂತ ಹೇಳ್ತೀವಿ. ಸೊ ಚೈಲ್ಡ್ ಆನ್ಸೆಟ್ಟಲ್ಲಿ ಯಾವಾಗ ಈ ಫಿಟ್ಸ್ ಅಥವಾ ಸೀಜರ್ಸ್ ಬರುತ್ತೆ, ಇದು ಮುಖ್ಯ ಕಾರಣಗಳು ಯಾವಾಗ ಡೆವಲಪ್ಮೆಂಟಲ್ ಅಂತೀವಿ. ಹಾಗಂದರೆ ಮಗು ಮೆದುಳು ಗರ್ಭಕೋಶದಲ್ಲೇ ಡೆವಲಪ್ಮೆಂಟ್ ಆಗುವಾಗ ಸ್ವಲ್ಪ ಅಬ್ನಾರ್ಮ್ಯಾಲಿಟಿಗಳು ಬರಬಹುದು. ಅವಾಗ ಏನಾಗುತ್ತೆ, ಮಗು ಬೆಳವಣಿಗೆ ಆದರೆ ಅವಾಗ ಸಿಗ್ನಲ್ಸ್ ಆಟೋಮ್ಯಾಟಿಕ್ಲಿ ಅಬ್ನಾರ್ಮಲ್ ಆಗುತ್ತೆ, ಬಿಕಾಸ್ ಮೆದುಳು ಡೆವಲಪ್ಮೆಂಟೇ ಅಬ್ನಾರ್ಮಲ್ ಇರುತ್ತೆ. ಸೊ ಇದು ಡೆವಲಪ್ಮೆಂಟ್ ಕಾರಣ ಅಂತ ಹೇಳ್ತೀವಿ, ಡೆವಲಪ್ಮೆಂಟಲ್ ಅಂತೀವಿ. ಇದರಿಂದ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೆಕೆಂಡ್, ಮಕ್ಕಳಲ್ಲೂ ಒಂದೊಂದ್ಸರಿ ಸಣ್ಣ ಸಣ್ಣ ಟ್ಯೂಮರ್ಸ್ ಎಲ್ಲ ಬರುತ್ತೆ, ಮಕ್ಕಳು ಪೀಡಿಯಾಟ್ರಿಕ್ ಟ್ಯೂಮರ್ಸ್ ಅಂತೀವಿ, ಅದರಿಂದನೂ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಬಟ್ ಮೋಸ್ಟ್ ಕಾಮನ್ ಕಾರಣ ಏನು ಅಂದರೆ ಫೀವರ್. ಮಕ್ಕಳಲ್ಲಿ ಜ್ವರ ಬಂದರೆ ಅದರಿಂದನೂ ಫಿಟ್ಸ್ ಬರುತ್ತೆ. ಸೊ ಅದಕ್ಕೆ ಫೆಬ್ರೈಲ್ ಸೀಜರ್ಸ್ ಅಂತ ಕರಿತೀವಿ. ಓಕೆ. ಇವಾಗ ಅಡಲ್ಟ್ಸ್ ತೊಗೊಂಡ್ರೆ ದೊಡ್ಡವರಲ್ಲಿ ಅಡಲ್ಟ್ ಆನ್ಸೆಟ್ ಸೀಜರ್ಸ್ ಅಂತ ಕರಿತೀವಿ. ಅಡಲ್ಟ್ ಆನ್ಸೆಟ್ ಸೀಜರ್ಸ್ ಬಂದು ಡೇಂಜರಸ್. ಇಟ್ ಈಸ್ ಅ ವಾರ್ನಿಂಗ್ ಸೈನ್, ಬಿಕಾಸ್ ಯೂಶಲಿ ತಾನೇ ಅಡಲ್ಟ್ಸಲ್ಲಿ ಅಂದರೆ ದೊಡ್ಡವರಲ್ಲಿ ಫಿಟ್ಸ್ ಬರೋದಿಲ್ಲ. ಬರೋದಕ್ಕೆ ಏನಾದರೂ ಬಲವಾದ ಕಾರಣಗಳಿರಬೇಕು. ಅದರಲ್ಲಿ ಬ್ರೈನ್ ಟ್ಯೂಮರ್ ಒಂದು ಕಾರಣ. ಇದಲ್ದಿರ ಬೇರೆ ಕಾರಣಗಳು ಇರಬಹುದು. CVT ಅಂತ ಹೇಳ್ಬೋದು, ಮೆಟಾಸ್ಟಾಸಿಸ್ ಅಂತ ಹೇಳ್ಬೋದು, ಆಮೇಲೆ ಡಿಮೈಲಿನೇಷನ್ ಅಂತೀವಿ. ಈ ಥರ ಎಷ್ಟೊಂದು ಕಾರಣಗಳಿದೆ. ಬಟ್ ಅಡಲ್ಟ್ಸಲ್ಲಿ ಫಿಟ್ಸ್ ಬಂತು ಅಂದರೆ ಇಟ್ ಈಸ್ ಆಲ್ವೇಸ್ ಅ ವಾರ್ನಿಂಗ್ ಸೈನ್ ಆ್ಯಂಡ್ ಇಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟ್. ಓಕೆ. ಹಾಗಿದ್ರೆ ಈಗ ಫಿಟ್ಸ್ ಬಂದಾಗ ಯಾವ ಪಾಯಿಂಟ್ ಆಫ್ ವ್ಯೂನಲ್ಲಿ ನಾವು ಓಕೆ ಇದು ನಾರ್ಮಲ್ ಫಿಟ್ಸ್ ಅಲ್ಲ, ನಾವು ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು? ಯಾವಾಗ ಹಾಸ್ಪಿಟಲ್ಗೆ ಹೋಗಿ ಒಂದು ಡಯಾಗ್ನೋಸಿಸ್ ಟೆಸ್ಟ್ ಮಾಡಿಸ್ಲೇಬೇಕು ಅಂತ? ಸೊ ಎಲ್ಲ ಫಿಟ್ಸೂ ಡೇಂಜರಸ್. ಸೊ ಎಲ್ಲ ಫಿಟ್ಸು ಯಾವುದೇ ಆಗಲಿ, ಮಕ್ಕಳಾಗಲಿ ದೊಡ್ಡವರಾಗಲಿ, ಫಿಟ್ಸ್ ಬಂತು ಅಂದರೆ ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೇಬೇಕು. ಸೊ ಅದು ಅಮ್ಮ ಬಂತು, ಮಾರಿ ಬಂತು, ಕೈಗೆ ಕೀ ಕೊಡೋದು, ಇದೆಲ್ಲ ಆ ಮೊಮೆಂಟಿಗೆ ಮಾತ್ರ. ಬಟ್ ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು ಕಂಪಲ್ಸರಿ. ಯು ಶುಡ್ ನಾಟ್ ನೆಗ್ಲೆಕ್ಟ್ ಎನಿ ಸಿಂಗಲ್ ಫಿಟ್ಸ್. ಓಕೆ. ಹಾಗಿದ್ರೆ ಡಾಕ್ಟರ್, ಈಗ ಫಿಟ್ಸ್ ಬಂದ ತಕ್ಷಣ ಯಾವೆಲ್ಲ ಮಿಸ್ಟೇಕ್ಸನ್ನು ನಾವು ಮಾಡಬಾರ್ದು ಅಂತ ಈಗಲೇ ಮಾತಾಡ್ತಾ ಹೇಳಿದ್ರಿ, ಕೀ ಕೊಡ್ತಾರೆ ಅಂತ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಸೊ ಇವಾಗ ಫಿಟ್ಸ್ ಬಂತು ಅಂದರೆ ಫಸ್ಟ್ ಏರಿಯಾ ಸೇಫ್ಟಿ ಅಂತ ಹೇಳ್ತೀವಿ. ಮೇಕ್ ಶೋರ್, ಇವಾಗ ನೀವೇ ನೋಡ್ತಾ ಇದ್ದೀರಾ, ಯಾರಿಗೋ ಫಿಟ್ಸ್ ಬರ್ತಾ ಇದೆ ಅಂದ್ಕೊಳ್ಳಿ, ಆವಾಗ ಫಸ್ಟ್ ಮೇಕ್ ಶೋರ್ ದ ಏರಿಯಾ ಸರೌಂಡಿಂಗ್ ದ ಪೇಷಂಟ್ ಇಸ್ ಸೇಫ್. ನೆಕ್ಸ್ಟು ಅವ್ರನ್ನ ತಲೆನ ಒಂದು ಸೈಡ್ಗೆ, ಮೇಯ್ನ್ಲಿ ಲೆಫ್ಟ್ ಸೈಡ್ಗೆ ಟರ್ನ್ ಮಾಡಿ. ಏನಕ್ಕೆಂದರೆ ಆಸ್ಪಿರೇಷನ್ ಅಂತ ಹೇಳ್ತೀವಿ. ಹಾಗಂದರೆ ಫಿಟ್ಸ್ ಬರುವಾಗ, ಜರ್ಕ್ ಬರುವಾಗ ಹೊಟ್ಟೆಲಿರೋ ಕಂಟೆಂಟ್ಸ್ ಎದೆಗೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ, ಮತ್ತು ಬ್ರೀದಿಂಗೆಲ್ಲ ಒಬ್ಸ್ಟ್ರಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಲೆಫ್ಟ್ ಸೈಡ್ ಬಾಡಿನ ಟರ್ನ್ ಮಾಡಿ, ಪೇಷಂಟ್ನ ಹಗುರವಾಗಿ ಬಟ್ ಫರ್ಮ್ ಆಗಿ ಹೋಲ್ಡ್ ಮಾಡಿ, ಜಾಸ್ತಿ ಅಲ್ಲಾಡದೆ ಇರೋ ಥರ. ಅದಕ್ಕೆ ಏರಿಯಾ ಸೇಫ್ಟಿ, ಆಮೇಲೆ ಟರ್ನಿಂಗ್ ಆಫ್ ದ ಪೇಷಂಟ್, ಆಮೇಲೆ ಇಮಿಡಿಯೇಟ್ಲಿ ನಿಮ್ಮ ಜೊತೆ ಯಾರಾದರೆ ಕಾಲ್ ಫಾರ್ ಹೆಲ್ಪ್, ಆಲ್ವೇಸ್ ಕಾಲ್ ಫಾರ್ ಹೆಲ್ಪ್. ಆಮೇಲೆ ಇಮಿಡಿಯೇಟ್ಲಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡಿ. ಸೊ ಕೈಯಲ್ಲಿ ಕೀ ಕೊಡೋದು ಇದೆಲ್ಲ ಯಾಕೆ ಅಂದರೆ ಕೈಯೆಲ್ಲ ಪರಿಚ್ಕೊಂಡೇ ಇರಲಿ ಅದಕ್ಕೋಸ್ಕರ. ಆಮೇಲೆ ನಾಲ್ಗೆ ಕಚ್ಕೊಂಡೇ ಇರಲಿ ಅಂತ. ಅದಕ್ಕೆ ಬಾಯನ್ನು ಮೇಕ್ ಶೋರ್ ಏರ್ವೇ ಅಂತ ಹೇಳ್ತೀವಿ, ಅಂದರೆ ಬಾಯೆಲ್ಲ ಕಚ್ಕೊಂಡೇ ಇರೋ ಥರ ಸ್ವಲ್ಪ ನೋಡ್ಕೊಳ್ಳಿ. ದೆನ್ ಇಮಿಡಿಯೇಟ್ಲಿ ಮೆಡಿಕಲ್ ಸರ್ವಿಸಸ್ಗೆ ಕಾಲ್ ಮಾಡಿ ಆ್ಯಂಡ್ ಆಲ್ವೇಸ್ ಆಸ್ಕ್ ಫಾರ್ ಹೆಲ್ಪ್. ಸೊ ಕೆಲವರಿಗೆ ಕಂಟಿನ್ಯೂಸ್ಲಿ ತಲೆನೋವು ಇರುತ್ತೆ, ಅದರ ಜೊತೆಗೆ ವಿಷನ್ ಪ್ರಾಬ್ಲಮ್ ಇರುತ್ತೆ. ಸೊ ಆಗ ನಾವು ಏನಾದರೂ ಇದು ಬ್ರೈನ್ಗೆ ಸಂಬಂಧಪಟ್ಟ ಸಮಸ್ಯೆ ಇರಬಹುದೇನೋ ಅಂತ ಯೋಚನೆ ಮಾಡಬೇಕಾಗುತ್ತಾ, ಹೇಗೆ ಅಂತ? ಹೌದು, ಖಂಡಿತ. ನಾವು ಒಂದು ಟ್ರಯಾಡ್ ಅಂತ ಹೇಳ್ತೀವಿ. ಇವಾಗ ಪೇಷಂಟ್ಗೆ ಏನಾದರೂ ಕಂಟಿನ್ಯೂಸ್ ತಲೆನೋವು ಇದೆ, ಆಮೇಲೆ ವಿಜುವಲ್ ಬ್ಲರಿಂಗ್ ಆಫ್ ವಿಷನ್ ಇಲ್ಲ ವಿಜುವಲ್ ಅಬ್ಸ್ಕ್ಯುರೇಷನ್ ಇದೆ, ತಲೆನೋವು ಜೊತೆ ವಾಮಿಟಿಂಗ್ ಇದೆ, ಇದೆಲ್ಲ ಇದ್ದರೆ ಖಂಡಿತ ಇವ್ಯಾಲ್ಯೂಯೇಷನ್ ಮಾಡಲೇಬೇಕು. ನಮ್ಮ ಕಣ್ಣುಗಳೇನಿದೆ ಇದು ವೆರಿ ಸ್ಪೆಷಲ್ ಆರ್ಗನ್. ವಿ ಕಾಲ್ ಇಟ್ ಲೈಕ್ ಎಕ್ಸ್ಟೆನ್ಷನ್ ಆಫ್ ದ ಬ್ರೈನ್ ಅಂತ ಹೇಳ್ಬೋದು. ಸೊ ನಾವು ಬ್ರೈನಲ್ಲಿ ಏನು ಪ್ರಾಬ್ಲಮ್ ಇದೆ ಕಣ್ಣು ಮುಖಾಂತರನೇ ಎಷ್ಟೊಂದು ಸರಿ ಕಂಡುಹಿಡಿತೀವಿ. ಆಯಿತಾ, ಕಣ್ಣಲ್ಲಿ ವಿ ಡೂ ಸಮಥಿಂಗ್ ಕಾಲ್ಡ್ ಎಸ್ ಫಂಡೋಸ್ಕೋಪ್ ಅಂತ ಹೇಳ್ತೀವಿ. ಕಣ್ಣೊಳಗೆ ಲೈಟ್ ಬಿಟ್ಬಿಟ್ಟು ಅದು ಪರೀಕ್ಷೆ ಮಾಡ್ತಾರೆ. ಅವಾಗ ತಲೆಯಲ್ಲಿ ಏನಾದರೂ ಗಡ್ಡೆ ಇದೆ ಅಂದರೆ ಅವಾಗ ಏನಾಗುತ್ತೆ, ತಲೆ ಬಂದು ಕ್ಲೋಸ್ಡ್ ಕ್ಯಾವಿಟಿ, ಸೊ ಒಳಗೆ ಪ್ರೆಷರ್ ಬಿಲ್ಡಪ್ ಆಗುತ್ತೆ. ಆ ಪ್ರೆಷರ್ ಬಿಲ್ಡಪ್ ಆದಾಗ ಅದು ಕಣ್ಣಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ವಿಚ್ ಇಸ್ ಕಾಲ್ಡ್ ಎಸ್ ಪ್ಯಾಪಿಲಿಡಿಮಾ ಅಂತ.
ಪ್ಯಾಪಿಲಿಡೆಮಾ ಎಲ್ಲ ಬಂದಾಗ ನಮಗೆ ದೃಷ್ಟಿ ಕಮ್ಮಿ ಆಗೋದು, ವಿಜುವಲ್ ಅಬ್ಸ್ಕ್ಯುರೇಷನ್ಸ್ ಅಂತ ಹೇಳ್ತೀವಿ, ಫ್ಲೋಟರ್ಸ್ ಥರ ಏನೇನೋ ಕಣ್ಣಿಗೆ ಕಾಣೋದು, ಇದೆಲ್ಲ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇವನ್ ಕಣ್ಣು ದೃಷ್ಟಿನೂ ಕಮ್ಮಿ ಆಗುತ್ತೆ. ಸೊ ಈ ಥರ ಇದ್ದರೆ ಇಮಿಡಿಯೇಟ್ಲಿ ದೇ ಹ್ಯಾವ್ ಟು ಗೆಟ್ ಇವ್ಯಾಲ್ಯೂಯೇಟೆಡ್ ಫಾರ್ ಎನಿ ಪ್ರಾಬ್ಲಮ್ಸ್ ಇನ್ ದ ಬ್ರೈನ್. ಓಕೆ, ಬೇರೆ ಯಾವುದಾದ್ರೂ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತಾ ಅಂತ? ಈಗ ಫಿಟ್ಸ್ ಬಂದಾಗ ಹೇಳಿದ್ರಿ 50 to 60% ನಮಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಅಂದ್ಕೋಬೇಕು, ಚಾನ್ಸಸ್ ಇದೆ ಅಂತ. ಅದ್ರ ಜೊತೆಗೆ ತಲೆನೋವಾಗಿರ್ಬೋದು, ವಿಷನ್ ಪ್ರಾಬ್ಲಮ್. ಸೊ ಮೇಜರ್ ಸಿಂಪ್ಟಮ್ಸ್ಗಳಲ್ಲಿ ಬೇರೆ ಯಾವುದಾದ್ರೂ ಇದೆಯಾ ಅಂತ? ಹೌದು, ಎಷ್ಟೊಂದು ಜನರಿಗೆ ಕೈ ಕಾಲಲ್ಲಿ ವೀಕ್ನೆಸ್ ಬರೋದು, ಮಾತಲ್ಲಿ ತೊದಲು ಬರೋದು, ಆಮೇಲೆ ತಲೆನೋವು ವಿತ್ ವಾಮಿಟಿಂಗ್ ಅಂತೀವಿ, ಇದು ರೇಸ್ಡ್ ICP ಹೆಡ್ಏಕ್ ಅಂತ ಕರಿತೀವಿ. ಏನಂತೆ ತಲೆನೋವು ತುಂಬ ಬರುತ್ತೆ, ಇಮಿಡಿಯೇಟ್ಲಿ ವಾಮಿಟಿಂಗ್ ಆಗುತ್ತೆ, ವಾಮಿಟಿಂಗ್ ಆದ ತಕ್ಷಣ ತಲೆನೋವು ಕಮ್ಮಿ ಆಗಿಬಿಡುತ್ತೆ, ತಲೆನೋವು ಕಮ್ಮಿ ಆಯ್ತಲ್ಲ ಅಂತ ಸುಮ್ಮನಾಗ್ಬಿಡ್ತಾರೆ. ಸೊ ಇದು ದಿಸ್ ಇಸ್ ಕಾಲ್ಡ್ ರೇಸ್ಡ್ ICP ಹೆಡ್ಏಕ್. ಅಂದ್ರೆ ಅದನ್ನ ಮೈಗ್ರೇನ್ ಅಂತ ತುಂಬಾ ಜನ ನೆಗ್ಲೆಕ್ಟ್ ಮಾಡೋರು ಇರ್ತಾರೆ, ಯಾಕಂದ್ರೆ ಈಗ ತುಂಬಾ ಕಡೆ ಅದು ಸಿಟಿ ಲೈಫಲ್ಲಿ ಮೈಗ್ರೇನ್ ಅನ್ನೋದು ಕಾಮನ್ ಆಗ್ಬಿಟ್ಟಿದೆ. ಸೊ ತಲೆನೋವು ಬಂದ ತಕ್ಷಣ ಇದು ನಂಗೆ ಮೈಗ್ರೇನು ಅಂತ ಅಂದ್ಕೊಳ್ತಾರೆ. ಸೊ ಅದು ಖಂಡಿತ ತಪ್ಪು, ಎಲ್ಲ ತಲೆನೋವು ಮೈಗ್ರೇನ್ ಅಲ್ಲ. ಸೊ ಆಮೇಲೆ ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ, ನನಗೆ ಮೈಗ್ರೇನ್ ಇದೆ ಅಂತ ಆಮೇಲೆ ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ ತೊಗೊಂಡು ನೆಗ್ಲೆಕ್ಟ್, ನಾವೇ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತಗೋಬರೋದು. ಯಾವುದೇ ಹೆಡ್ಏಕ್ ಮೋರ್ ದ್ಯಾನ್ 2 weeks ಇದ್ದರೆ ಅದನ್ನು ದಯವಿಟ್ಟು ನೆಗ್ಲೆಕ್ಟ್ ಮಾಡಬೇಡಿ, ಸೀಕ್ ಮೆಡಿಕಲ್ ಹೆಲ್ಪ್. ಓಕೆ, ಕೆಲವರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಟೀ ಕುಡಿದ ತಕ್ಷಣ ಅಥವಾ ಕಾಫಿ ಕುಡಿದ ತಕ್ಷಣ ಅಥವಾ ಕೆಫಿನ್ ಕಂಟೆಂಟ್ ಹೋದ ತಕ್ಷಣ ಓಕೆ ನಂಗೆ ತಲೆನೋವು ಕಡಿಮೆ ಆಯಿತು ಅಂತ ಅನ್ಕೋತಾರೆ. ಸೊ ಈ ಥರ ಬ್ರೈನ್ ಟ್ಯೂಮರ್ಗಳಂಥ ಕಂಡೀಷನಲ್ಲಿ ಆ ಥರ ಎಲ್ಲ ನಾವು ಏನೋ ಒಂದು ಕೆಫಿನ್ ಕಂಟೆಂಟ್ ಅಂತ ತಗೊಂಡ ನಂತರ ತಲೆನೋವು ಕಡಿಮೆ ಆಗೋದು ಅಂದರೆ ಅದನ್ನು ಅದು ಮರೆಮಾಚುತ್ತೆ, ಆ ಥರ ಚಾನ್ಸಸ್ ಏನಾದರೂ ಇರುತ್ತಾ ಹೇಗೆ ಅಂತ? ಯೂಶಲಿ ಬ್ರೈನ್ ಟ್ಯೂಮರಲ್ಲಿ ಸ್ಟಾರ್ಟಿಂಗ್ ಇನಿಷಿಯಲ್ ಇನ್ನೂ ಜಾಸ್ತಿ ಒತ್ತಡ ಇರಲ್ಲ, ಎಲ್ಲ ಚಿಕ್ಕದಾಗಿರುತ್ತೆ, ಆ ಥರದ್ರಲ್ಲಿ ಈ ಥರ. ಬಟ್ ಯಾವಾಗ ಟ್ಯೂಮರ್ ದೊಡ್ಡದಾಗ್ತಾ ಬರುತ್ತೆ, ಇದಾಗ ಏನಾಗುತ್ತೆ, ಅವ್ರು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ನಾನೇನು ಹೇಳಿದೆ, ಇವಾಗ 2 weeks ತನಕ ಪರವಾಗಿಲ್ಲ, ಅದಕ್ಕಿಂತ ಜಾಸ್ತಿ ಅಂದರೆ ಬೆಟರ್ ಗೆಟ್ ಇನ್ವೆಸ್ಟಿಗೇಟೆಡ್. ಬಟ್ ಎಷ್ಟೊಂದು ಜನ ಬರೋದಿಲ್ಲ, ನಂಗೆ ಮೈಗ್ರೇನ್ ಇದೆ ಇರಲಿ ಬಿಡು ಅಂತ ತೊಗೊಂಡು ಹೋಗ್ತಾರೆ. ಬಟ್ ವಿ ಶುಡ್ ಆಲ್ವೇಸ್ ಇನ್ ದ ಬ್ಯಾಕ್ಗ್ರೌಂಡ್ ಟ್ಯೂಮರ್ ಬರ್ತಾ ಬರ್ತಾ ದೊಡ್ಡದಾಗ್ತಾ ಬರುತ್ತೆ. ಅದು ಯಾವಾಗ ದೊಡ್ಡದಾಗುತ್ತೆ, ಇಟ್ ವಿಲ್ ಕಾಸ್ ಮೋರ್ ಡ್ಯಾಮೇಜ್ ಟು ದ ನಾರ್ಮಲ್ ಟಿಶ್ಯೂ ಆ್ಯಂಡ್ ಇಟ್ ವಿಲ್ ಕಾಸ್ ಮೋರ್ ಸಿಂಪ್ಟೊಮ್ಯಾಟಿಕ್. ಯಾವಾಗ ತುಂಬ ದೊಡ್ಡದಾಗುತ್ತೆ ಆವಾಗ ಈ ಥರ ರೆಗ್ಯುಲರ್ ಮೆಡಿಸಿನ್ಸ್, ಓವರ್ ದ ಕೌಂಟರ್ ಮೆಡಿಸಿನ್ಸು ಇಲ್ಲ ಕೆಫೀನಿಂದ ವರ್ಕ್ ಆಗೋದಿಲ್ಲ. ದ ಹೆಡ್ಏಕ್ ವಿಲ್ ಬಿ ಸೋ ಸಿವಿಯರ್ ದಟ್ ದೇ ವಿಲ್ ಹ್ಯಾವ್ ಟು ಸೀಕ್ ಮೆಡಿಕಲ್ ಅಟೆನ್ಷನ್. ಬಟ್ ಮೈ ಅಡ್ವೈಸ್ ಇಸ್ ಡೋಂಟ್ ವೆಯ್ಟ್ ಟಿಲ್ ದಟ್ ಟೈಮ್. ಅಲ್ಲಿ ತನಕ ಕಾಯೋದು ಬೇಡ ಆಲ್ವೇಸ್, ಬಿಕಾಸ್ ಗಡ್ಡೆ ಇರಲಿ ಇಲ್ಲದೆ ಇರಲಿ ಇದ್ರೂ ಚಿಕ್ಕದಾಗಿದ್ದಾಗ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ರೆ ಸುಲಭವಾಗಿ ಕ್ಯೂರ್ ಮಾಡಬಹುದು. ಬಟ್ ದೊಡ್ಡದಾದ ಮೇಲೆ ಸರ್ಜರಿ ಮಾಡೋದು ಕಷ್ಟ, ಪೇಷಂಟ್ ಔಟ್ಕಮ್ಮೂ ಅಷ್ಟು ಚೆನ್ನಾಗಿರೋದು. ಓಕೆ, ಹಾಗಿದ್ರೆ ನಾವೀಗ ತಲೆನೋವು ಅಂತ ಹೇಳಿ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಕೂಡ ಆ ಬ್ರೈನ್ ಟ್ಯೂಮರ್ನ ಸಿಂಪ್ಟಮ್ ಒಂದು ಕಡೆ ಎಲ್ಲೋ ಮರೆಮಾಚ್ತಿದೆ ಅನ್ನೋ ಥರ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಆಸ್ ಐ ಸೈಡ್ ಎಲ್ಲ ತಲೆನೋವು ಬಂದ ತಕ್ಷಣ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಂಗೆ ಏನೋ ಟ್ಯೂಮರ್ ಇದೆಯಾ, ಏನು ಪ್ರಾಬ್ಲಮ್ ಇದೆಯಾ ಅಂತ. ಸೊ ಇಟ್ ಕುಡ್ ಬಿ ಸಮ್ ಅದರ್ ಫಾರ್ಮ್ ಆಫ್ ಹೆಡ್ಏಕ್ ಆಲ್ಸೋ. ಬಟ್ ಯಾವತ್ತು ಇವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು, ಎಸ್ಪೆಷಲಿ ಕ್ರಾನಿಕ್ ಹೆಡ್ಏಕ್. ತುಂಬ ಇವಾಗ ಹಲವಾರು ತಿಂಗಳುಗಳಿಂದ ಇದೆ, ವರ್ಷಗಳಿದೆ ಅಂದರೆ ಇವ್ಯಾಲ್ಯೂಯೇಟ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ತಲೆನೋವಿನ ಜೊತೆಗೆ ವಾಮಿಟ್ ಇದ್ದಾಗ ನಾವು ವರಿ ಮಾಡಬೇಕಾಗುತ್ತೆ ಅಂತ. ಓಕೆ, ಸೊ ಡಯಾಗ್ನೋಸಿಸ್ ಟೆಸ್ಟ್ ಯಾವ ರೀತಿಯಾಗಿರುತ್ತೆ ಡಾಕ್ಟರ್? ಇವಾಗ ಡಯಾಗ್ನೋಸಿಸ್ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂದರೆ MRI ಸ್ಕ್ಯಾನ್ ಅಂತೀವಿ. MRI ವಿತ್ ಕಾಂಟ್ರಾಸ್ಟ್ ಅಂತ ಹೇಳ್ತೀವಿ. ವಿತ್ ಕಾಂಟ್ರಾಸ್ಟ್ ಅಂದರೆ ಅದರಲ್ಲಿ ಒಂದು ಇಂಜೆಕ್ಷನ್ ಕೊಟ್ಬಿಟ್ಟು ನೋಡ್ತಾರೆ. ಅವಾಗೇನಾಗುತ್ತೆ, ಈ ಟ್ಯೂಮರ್ ಸೆಲೆಕ್ಟಿವ್ಲಿ ಈ ಕಾಂಟ್ರಾಸ್ಟ್ ಏಜೆಂಟ್ನ ತಗೊಳುತ್ತೆ. ಅವಾಗೇನಾಗುತ್ತೆ, ನಮಗೆ ಸ್ಕ್ಯಾನಲ್ಲಿ ಅದು ಹೈಲೈಟ್ ಆಗಿ ಕಾಣುತ್ತೆ. ಸೊ MRI ವಿತ್ ಕಾಂಟ್ರಾಸ್ಟ್ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್. ಓಕೆ, ಸೊ ಈಗ ಎಪಿಲೆಪ್ಸಿ ಅದರ ಜೊತೆಗೆ ಬ್ರೈನ್ ಟ್ಯೂಮರ್, ಸೊ ಇದು ಮೆನ್ನಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಅಥವಾ ವುಮೆನಲ್ಲೇ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ, ಆ ಥರ ಏನಾದರೂ ಇದೆಯಾ? ಇಲ್ಲ ಇಬ್ಬರಿಗೂ ಈಕ್ವಲ್ ಬ್ರೈನ್ ಒಂದೇ ಅಂತ ಹೇಳ್ತೀರಾ, ಹೇಗೆ ಅಂತ? ಬ್ರೈನ್ ಟ್ಯೂಮರ್ ಮೆನ್ನಲ್ಲೂ ಬರುತ್ತೆ, ಹೆಂಗಸರಲ್ಲಿ ಗಂಡಸರಲ್ಲಿ ಇಬ್ಬರಲ್ಲೂ ಬರುತ್ತೆ. ಬಟ್ ಇನ್ ಜನರಲ್ ಗಂಡಸರಲ್ಲಿ ಸ್ವಲ್ಪ ಜಾಸ್ತಿ ನೋಡ್ತೀವಿ ನಾವು ಬ್ರೈನ್ ಟ್ಯೂಮರ್. ಬಟ್ ಒಂದು ಸ್ವಲ್ಪ ಸ್ಪೆಷಲ್ ಟೈಪ್ ಆಫ್ ಬ್ರೈನ್ ಟ್ಯೂಮರ್ಸ್ ಇರುತ್ತೆ, ಮೆನಿಂಜಿಯೋಮಾ ಅಂತ ಹೇಳ್ತೀವಿ. ಈ ಮೆನಿಂಜಿಯೋಮಾ ಯೂಶಲಿ ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಇವನ್ ದ ಟೈಪ್ ಆಫ್ ಬ್ರೈನ್ ಟ್ಯೂಮರ್ ಅಂದರೆ ಒಂಥರ ಅಲ್ಲ, ಎಷ್ಟೊಂದು ಥರ ಬ್ರೈನ್ ಟ್ಯೂಮರ್ಸ್ ಇದೆ. ಅದರಲ್ಲಿ ಒಂದು ಟೈಪ್ ಮೆನಿಂಜಿಯೋಮಾ ಅನ್ನೋದು ಹೆಂಗಸರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಬೇರೆ ಥರ ಬ್ರೈನ್ ಟ್ಯೂಮರ್ಸ್ ಗಂಡಸರಲ್ಲಿ ಸ್ವಲ್ಪ ಮೈಲ್ಡ್ಲಿ ಇನ್ ಸ್ಮಾಲ್ ಪರ್ಸೆಂಟೇಜ್ ಗಂಡಸರಲ್ಲಿ ಜಾಸ್ತಿ.
ಅಂದರೆ ಅದಕ್ಕೆ ಏನಾದರೂ ಕನೆಕ್ಷನ್ಸ್ ಇದೆಯಾ? ಅದು ಪುರುಷರಲ್ಲೇ ಮಹಿಳೆಯರಲ್ಲೇ ಯಾಕೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಅದು ಮೇನ್ಲಿ ಜೆನೆಟಿಕ್ ಮೇಕಪ್ ಅಂತ ಹೇಳ್ತೀವಿ. ಬಿಕಾಸ್ ಆಫ್ ದ ಜೆನೆಟಿಕ್ ಮೇಕಪ್ ಆ್ಯಂಡ್ ಹಾರ್ಮೋನಲ್ ಇದು ಚೇಂಜಸ್ ಇಂದ ಈ ಥರ ಬರೋ ಸಾಧ್ಯತೆಗಳಿದೆ. ಬಟ್ ಕನ್ಕ್ಲೂಸಿವ್ ಎವಿಡೆನ್ಸ್ ಇನ್ನೂ ಇಲ್ಲ, ಅಷ್ಟು ಇಲ್ಲ. ಯಾಕೆ ಇವ್ರದ್ರಲ್ಲೇ ಬರುತ್ತೆ, ಯಾಕೆ ಇದರಲ್ಲೇ ಬರುತ್ತೆ ಅಂತ ಆ ಥರ ಎವಿಡೆನ್ಸ್. ಓಕೆ, ಈಗ ಒಬ್ಬರಿಗೆ ಫಿಟ್ಸ್ ಬಂತು ಅಂತ ಹೇಳಿದ್ರೆ ಅವರಿಗೆ ಲೈಫ್ ಲಾಂಗ್ ಮೆಡಿಸಿನ್ ತಗೊಳ್ಳೇಬೇಕಾಗುತ್ತೆ ಅಂತ ಅಂದ್ಕೋತಾರೆ. ಇದು ನಿಜಾನಾ ಡಾಕ್ಟರ್? ಇಲ್ಲ, ಇದು ಖಂಡಿತ ನಿಜ ಅಲ್ಲ. ಇವಾಗ ಎಷ್ಟೊಂದು ಬ್ರೈನ್ ಟ್ಯೂಮರಲ್ಲಿ ನಾವು ಸರ್ಜರಿ ಮಾಡಿ ಇಲ್ಲಾಂದರೆ ಟ್ರೀಟ್ಮೆಂಟ್ ಕೊಟ್ಟು ಅದನ್ನು ರಿಮೂವ್ ಮಾಡಿಬಿಟ್ರೆ ಎಷ್ಟು ಅಪ್ ಟು 80 to 90% ಟ್ಯೂಮರ್ ರಿಮೂವ್ ಆಯಿತು ಅಂದರೆ ಅವರು ಇನ್ ಅ ಫ್ಯೂ ಮಂತ್ಸ್ ಟು ಇಯರ್ಸ್ ಸೀಜರ್ ಫ್ರೀ ಆಗೋ ಚಾನ್ಸಸ್ ಇರುತ್ತೆ. ಸೊ ಎಲ್ಲರಿಗೂ ಒಂದ್ಸರಿ ಫಿಟ್ಸ್ ಬಂತು ಅಂದರೆ ಲೈಫ್ ಲಾಂಗ್ ಮೆಡಿಸಿನ್ ತೊಗೊಬೇಕು ಅನ್ನೋದಿರಲ್ಲ. ಒಂದೊಂದು ಕಂಡೀಷನಲ್ಲಿ ಮೆಡಿಸಿನ್ ಕೊಡಬೇಕಾಗತ್ತೆ, ವಿಚ್ ಇಸ್ ಮೇ ಬಿ ಅಬೌಟ್ 10 to 20% ಆಫ್ ದ ಕಂಡೀಷನ್ಸ್. ಬೇರೆ ಈ ಥರ ಟ್ಯೂಮರ್ ಕಂಡೀಷನ್ಸ್ ಆಗಲಿ ಇಲ್ಲ ಬೇರೆ ಇದು ಟೆಂಪೋರಲ್ ಲೋಬ್ ಎಪಿಲೆಪ್ಸಿ ಅಂತೀವಿ, ಈ ಥರದ್ರಲ್ಲಿ ಇದೆಲ್ಲ ಸರ್ಜರಿ ಮಾಡಿದ್ರೆ ದೇರ್ ಇಸ್ ಗುಡ್ ಬೆನಿಫಿಟ್. ದೇ ಕ್ಯಾನ್ ಬಿ ಸೀಜರ್ ಫ್ರೀ ಆಫ್ಟರ್ ದ ಸರ್ಜರಿ. ಓಕೆ, ಹಾಗಿದ್ರೆ ಫಿಟ್ಸ್ ಬಂದವರಲ್ಲಿ ಒಂದು ಡೌಟ್ ಇರುತ್ತೆ, ಓಕೆ ಬ್ರೈನ್ ಟ್ಯೂಮರ್ ಇರಬಹುದು ಅಂತ. ಆದರೆ ಫಿಟ್ಸ್ ಬರದೇ ಕೂಡ ಬ್ರೈನ್ ಟ್ಯೂಮರ್ ಬರೋವಂಥ ಚಾನ್ಸಸ್ ಇರುತ್ತೆ. ಸೊ ಅದ್ರ ಬಗ್ಗೆ ಕೂಡ ನಾವು ವರಿ ಮಾಡಬೇಕಾಗುತ್ತೆ ಅಂತ. ಸೊ ಎಲ್ಲ ಲಕ್ಷಣವು ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತಾ ಅಂತ ಒಂದು ಡೌಟ್ ಬರುತ್ತೆ. ಡಾಕ್ಟರ್ ಹೇಳಿದ್ದಾರೆ ಫಿಟ್ಸ್ ಬಂದರೆ ಬ್ರೈನ್ ಟ್ಯೂಮರ್ ಇರಬಹುದೇನೋ 50 to 60% ಇದೆ ಅಂತ. ನನಗೆ ಫಿಟ್ಸ್ ಏನು ಬಂದಿಲ್ಲಪ್ಪ, ತಲೆನೋವಿದೆ, ವಾಮಿಟ್ ಆಗ್ತಾ ಇದೆ, ನಾನು ಮನೇಲೇ ಇರಬಹುದು ಅಂತ ಯೋಚನೆ ಮಾಡಬೇಕಾ ಹೇಗೆ ಅಂತ? ಇವಾಗ ಬ್ರೈನ್ ಬಂದು ನಮ್ಮದು ತುಂಬ ಸ್ಪೆಷಲ್ ಆರ್ಗನ್. ಅದು ನಮ್ಮ ಮನೆ ಥರ ಯೋಚನೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಹೇಗೆ ಹಾಲ್ ಇದೆ, ಕಿಚನ್ ಇದೆ, ಇದು ಹಂಗೆ ಬ್ರೈನಲ್ಲೂ ಒಂದೊಂದು ಪಾರ್ಟ್ ಇದೆ. ಫ್ರಾಂಟಲ್ ಲೋಬ್ ಅಂತೀವಿ, ಟೆಂಪೋರಲ್ ಲೋಬ್ ಅಂತೀವಿ. ಒಂದೊಂದು ಲೋಬ್ಗೆ ಒಂದೊಂದು ಕೆಲಸ ಇರುತ್ತೆ. ಸೊ ಪೇಷಂಟ್ಗೆ ಕಾಣ್ಕೊಳ್ಳೋ ಸಿಂಪ್ಟಮ್ಸ್ ಏನಿರುತ್ತೆ ಅದು ಎಲ್ಲಿಂದ ಬೆಳೀತಾ ಇದೆ ಟ್ಯೂಮರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಫ್ರಾಂಟಲ್ ಲೋಬಲ್ಲಿ ಟ್ಯೂಮರ್ ಬಂದರೆ, ಅಂದರೆ ಫ್ರಾಂಟಲ್ ಅಂದರೆ ಮುಂದ್ಭಾಗದಲ್ಲಿರೋ ಬ್ರೈನಲ್ಲಿ ಟ್ಯೂಮರ್ ಬಂದರೆ ಅವ್ರಿಗೆ ಪರ್ಸನಾಲಿಟಿ ಚೇಂಜಸ್ಸು, ಕೈಕಾಲಲ್ಲಿ ಸ್ವಾಧೀನ ಕಮ್ಮಿ ಆಗೋದು, ಈ ಥರ ಬರುತ್ತೆ. ಟೆಂಪೋರಲ್ ಲೋಬಲ್ಲಿ ಬಂತು ಅಂದರೆ ಅವ್ರಿಗೆ ಮೆಮೊರಿ ಡಿಸ್ಟರ್ಬೆನ್ಸಸ್ ಈ ಥರ ಬರುತ್ತೆ. ಸೊ ಇದೇ ಪರ್ಟಿಕ್ಯುಲರ್ ಸಿಂಪ್ಟಮ್ಸಿಂದನೇ ಬ್ರೈನ್ ಟ್ಯೂಮರ್ ಅನ್ನೋದು ಸರಿ ಹೋಗೋದಿಲ್ಲ. ಬ್ರೈನ್ ಟ್ಯೂಮರ್ ಕ್ಯಾನ್ ಮ್ಯಾನಿಫೆಸ್ಟ್ ಇನ್ ಸೋ ಮೆನಿ ಸಿಂಪ್ಟಮ್ಸ್ ಆ್ಯಂಡ್ ಫಿಟ್ಸ್ ಬಂದು ಒನ್ ಆಫ್ ದ ಸಿಂಪ್ಟಮ್ಸ್ ಅಷ್ಟೇ. ಸೊ ಏನೇ ಅಬ್ನಾರ್ಮಲ್ ಸಿಂಪ್ಟಮ್ಸ್ ಇದ್ದರೂ ಯು ಶುಡ್ ಆಲ್ವೇಸ್ ಗೆಟ್ ಇಟ್ ಇವ್ಯಾಲ್ಯೂಯೇಟೆಡ್, ಎಸ್ಪೆಷಲಿ ಇಫ್ ಇಟ್ ಇಸ್ ಪರ್ಸಿಸ್ಟಿಂಗ್. 2 ವಾರ 3 ವಾರಕ್ಕಿಂತ ಜಾಸ್ತಿ ಇದೆ ಅಂದರೆ ನೆಗ್ಲೆಕ್ಟ್ ಮಾಡೋದು ಬೇಡ. ಓಕೆ, ಸೊ ನಮ್ಮ ತಲೆಯ ಯಾವ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಕೂಡ ಅಲ್ಲಿ ಮುಖ್ಯ ಆಗುತ್ತೆ ಅಂತ. ಓಕೆ, ಈಗ ಫಿಟ್ಸ್ ಬರ್ತಾ ಇತ್ತು ಒಂದು ಪರ್ಸನಿಗೆ, ಗೊತ್ತಾಯಿತು ಮೇ ಬಿ ಅದು ಬ್ರೈನ್ ಟ್ಯೂಮರ್ ಇರಬಹುದು ಅಂತ. ಸೊ ಬ್ರೈನ್ ಟ್ಯೂಮರ್ಗೆ ಟ್ರೀಟ್ಮೆಂಟ್ ಕೊಟ್ಟ ಆದಮೇಲೆ ಫಿಟ್ಸ್ ಆಟೋಮೆಟಿಕ್ ಆಗಿ ನಿಂತು ಹೋಗುತ್ತಾ? ಎಷ್ಟೊಂದು ಇನ್ ಆಲ್ಮೋಸ್ಟ್ 70 to 80% ಒನ್ಸ್ ನಾವು ಟ್ಯೂಮರ್ ತೆಗೆದ ಮೇಲೆ ಫಿಟ್ಸ್ ಕ್ರಮೇಣ, ಅಂದರೆ ಇಮಿಡಿಯೇಟ್ಲಿ ನಾವು ಮೆಡಿಸಿನ್ ನಿಲ್ಲಿಸೋದಿಲ್ಲ, ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಪೇಷಂಟ್ ಕ್ಯಾನ್ ಬಿ ಮೆಡಿಕೇಶನ್ ಫ್ರೀ. ಅದು ಚಾನ್ಸಸ್ ಇದೆ. ಎಸ್ಪೆಷಲಿ ಲೋ ಗ್ರೇಡ್ ಟ್ಯೂಮರ್ಸ್ ಅಂತೀವಿ, ಮೆನಿಂಜಿಯೋಮಾಸ್ ಅಂತೀವಿ, ಲೋ ಗ್ರೇಡ್ ಗ್ಲಯೋಮಾಸ್ ಅಂತೀವಿ. ಈ ಥರ ಕಂಡೀಷನಲ್ಲಿ ಪೇಷಂಟ್ ಕ್ಯಾನ್ ಬಿ ಸೀಜರ್ ಫ್ರೀ ಆ್ಯಂಡ್ ಪೇಷಂಟ್ ಕ್ಯಾನ್ ಬಿ ಫ್ರೀ ಆಫ್ ಮೆಡಿಕೇಶನ್ ಆಲ್ಸೋ. ಓಕೆ, ಸೊ ಯಾವ ಏಜ್ ಗ್ರೂಪ್ ಅವರಲ್ಲಿ ನೀವು ಈ ಒಂದು ಸಮಸ್ಯೆಯನ್ನು ಹೆಚ್ಚಾಗಿ ಕಾಣ್ತೀರಾ? ಬ್ರೈನ್ ಟ್ಯೂಮರ್ ಆಗಿರ್ಬೋದು, ಅದರ ಜೊತೆಗೆ ಫಿಟ್ಸ್ ಬರೋದು ಯಾವ ಏಜ್ ಗ್ರೂಪಲ್ಲಿ? ಯೂಶಲಿ ಬ್ರೈನ್ ಟ್ಯೂಮರು ಎಲ್ಲ ಏಜ್ ಗ್ರೂಪಲ್ಲೂ ಬರುತ್ತೆ, ಬಟ್ ಮೇನ್ಲಿ ಇಟ್ ಈಸ್ ಇನ್ ದ ಏಜ್ ಗ್ರೂಪ್ ಆಫ್ 40 to 60 ನಲ್ಲಿ ನಾವು ಜಾಸ್ತಿ ನೋಡ್ತೀವಿ. ಎಸ್ಪೆಷಲಿ ಮೆನಿಂಜಿಯೋಮಾಸು, ಲೋ ಗ್ರೇಡ್ ಗ್ಲಯೋಮಾಸ್. ಎಲ್ಡರ್ಲಿ ಹಾಗಂದರೆ ಆಫ್ಟರ್ 50 ಆಫ್ಟರ್ 60 ಇಯರ್ಸ್ ನಾವು ಮೆಟಾಸ್ಟಾಸಿಸ್ಸು, ಹೈ ಗ್ರೇಡ್ ಟ್ಯೂಮರ್ಸ್ ಇದನ್ನು ಸ್ವಲ್ಪ ಜಾಸ್ತಿ ನೋಡ್ತೀವಿ. ಓಕೆ, ಬ್ರೈನ್ ಟ್ಯೂಮರ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ಡಾಕ್ಟರ್? ಬ್ರೈನ್ ಟ್ಯೂಮರ್ಗೆ ಇವಾಗ ಹಲವಾರು ಆಪ್ಷನ್ ಇದೆ. ಅಗೇನ್ ಹೆದರ್ಕೊಳ್ಳೋದು ಬೇಡ. ಬ್ರೈನ್ ಟ್ಯೂಮರ್ ಬಂತು ಅಂದರೆ ಇಟ್ ಇಸ್ ನಾಟ್ ಲೈಕ್ ಡೆತ್ ಸೆಂಟೆನ್ಸ್ ಆರ್ ಇಟ್ ಇಸ್ ನಾಟ್ ಸಮಥಿಂಗ್ ದಟ್ ಬಿಕಾಸ್ ಇವಾಗ ಟ್ರೀಟ್ಮೆಂಟ್ ಇಸ್ ವೆಲ್ ಅಡ್ವಾನ್ಸ್ಡ್. ಸೊ ಸರ್ಜರಿ ಇಸ್ ದ ಗೋಲ್ಡ್ ಸ್ಟ್ಯಾಂಡರ್ಡ್. ಟ್ಯೂಮರ್ ದೊಡ್ಡದಾಗಿದೆ, ತೆಗಿಯೋ ಥರ ಇದೆ, ತೆಗಿಯೋ ಲೊಕೇಶನಲ್ಲಿದೆ ಅಂದರೆ ಸರ್ಜರಿ ಇಸ್ ಅ ಬೆಸ್ಟ್ ಆಪ್ಷನ್. ಒನ್ಸ್ ಯು ಗೆಟ್ ರಿಡ್ ಆಫ್ ದ ಟ್ಯೂಮರ್ ಪೇಷಂಟ್ ಕ್ಯಾನ್ ಬಿ ಸಿಂಪ್ಟಮ್ ಫ್ರೀ. ಓಕೆ, ಇವಾಗ ತುಂಬ ಸಣ್ಣ ಟ್ಯೂಮರ್ ಇದೆ, ಡೀಪ್ ಸೀಟೆಡ್ ಇದೆ ಅಂದರೆ ನಾವು ದೇರ್ ಆರ್ ಸ್ಪೆಷಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಕಾಲ್ಡ್ ಸ್ಟೀರಿಯೋಟ್ಯಾಕ್ಟಿಕ್ ರೇಡಿಯೋ ಸರ್ಜರಿ, ಗಾಮಾ ನೈಫ್ ರೇಡಿಯೋ ಸರ್ಜರಿ, ಈ ಥರ ಎಲ್ಲ ಸ್ಪೆಷಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ನಾವು ಬ್ರೈನ್ ಎಲ್ಲೂ ಕಟ್ ಮಾಡ್ದಿರ ಹಾಗೇ ಟ್ರೀಟ್ಮೆಂಟ್ ಕೊಡೋ ಸಾಧ್ಯತೆಗಳಿದೆ. ಅದಲ್ದಿರ ನ್ಯೂರೋ ಎಂಡೋಸ್ಕೋಪಿ ಅಂತೀವಿ, ಅಂದರೆ ಜಸ್ಟ್ ಒಂದು ಹೋಲ್ ಮಾಡಿ ಎಂಡೋಸ್ಕೋಪ್ ಮುಖಾಂತರನೂ ಟ್ಯೂಮರ್ ಎಲ್ಲ ತೆಗೆಯೋ ಸಾಧ್ಯತೆಗಳಿದೆ. ಸೊ ಇವಾಗ ಒಳ್ಳೊಳ್ಳೆ ರೇಡಿಯೋಥೆರಪಿ, ಕೀಮೊಥೆರಪಿನಲ್ಲೂ ಒಳ್ಳೊಳ್ಳೆ ಅಡ್ವಾನ್ಸಸ್ ಆಗಿದೆ. ಸೊ ಈವನ್ ರೆಕರೆನ್ಸ್ ಆಗಲಿ, ರೆಸಿಡ್ಯೂ ಆಗಲಿ ಟ್ಯೂಮರ್ದು, ಅದನ್ನು ಕೂಡ ನಾವು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ಬಟ್ ಆಲ್ವೇಸ್ ದೇರ್ ಇಸ್ ಆಲ್ವೇಸ್ ಸಮ್
5 to 10% or 15% risk that tumor can always come back. ಬಟ್ ಅದು ವರಿ ಮಾಡೋದು ಬೇಡ. ದ ಟ್ರೀಟ್ಮೆಂಟ್ ಆಪ್ಷನ್ಸ್ ಆರ್ ವೆಲ್ ಅಡ್ವಾನ್ಸ್ಡ್ ಆ್ಯಂಡ್ ವಿ ಕ್ಯಾನ್ ಟೇಕ್. ಓಕೆ, ಸೊ ಹಾಗಿದ್ರೆ ಫಿಟ್ಸ್ ಇದ್ದು ಬ್ರೈನ್ ಟ್ಯೂಮರ್ ಇತ್ತು ಅಂದಾಗ ನಾವು ಫಿಟ್ಸಿಗೆ ಟ್ರೀಟ್ಮೆಂಟ್ ಕೊಡೋ ಅವಶ್ಯಕತೆ ಇಲ್ಲ. ಸೊ ಬ್ರೈನ್ ಟ್ಯೂಮರ್ ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಆಟೋಮೆಟಿಕ್ ಆಗಿ ಫಿಟ್ಸ್ ಕಡಿಮೆ ಆಗುತ್ತೆ ಅಂತ. ಇದನ್ನು ಎರಡಕ್ಕೂ ಟ್ರೀಟ್ಮೆಂಟ್ ಕೊಡೋದು ಉತ್ತಮ. ಇವಾಗ ಬಿಕಾಸ್ ಪೇಷಂಟ್ ನಮಗೆ ಫಿಟ್ಸಿಂದ ಬಂದಿದ್ದಾರೆ, ಸೊ ಫಸ್ಟ್ ಫಿಟ್ಸ್ಗೆ ಮೆಡಿಸಿನ್ ಕೊಡಲೇಬೇಕು, ಫಿಟ್ಸ್ಗೂ ಟ್ರೀಟ್ಮೆಂಟ್ ಕೊಡಲೇಬೇಕು, ಆಮೇಲೆ ಬ್ರೈನ್ ಟ್ಯೂಮರ್ಗೂ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಯಾವಾಗ ಈ ಬ್ರೈನ್ ಟ್ಯೂಮರ್ದು ಸಿಂಪ್ಟಮ್ಸ್ ಎಲ್ಲ ಕಮ್ಮಿ ಆಗುತ್ತೆ, ಕ್ರಮೇಣ ಓವರ್ ಅ ಪೀರಿಯಡ್ ಆಫ್ ಟೈಮ್ ನಾವು ಬೇಕಾದರೆ ಫಿಟ್ಸ್ ಮೆಡಿಸಿನ್ನ ಕಮ್ಮಿ ಮಾಡಿ ಸ್ಟಾಪ್ ಮಾಡೋ ಸಾಧ್ಯತೆಗಳಿರುತ್ತೆ. ಸೊ ಇದು ಎಲ್ಲದರಲ್ಲೂ ಆಗಲ್ಲ, ಬಟ್ ಇನ್ ಮೆನಿ ಕೇಸಸ್ ಇಟ್ ಇಸ್ ಪಾಸಿಬಲ್ ಟು ಸ್ಟಾಪ್ ದ ಮೆಡಿಕೇಶನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಓಕೆ, ಬಿಕಾಸ್ ನಾನು ಅನ್ಕೊಂಡಿದ್ದೆ ಅದು ಬರೋದಕ್ಕೆ ಕಾರಣ ಬ್ರೈನ್ ಟ್ಯೂಮರ್ ಅಲ್ವಾ, ಸೊ ಅದನ್ನ ಕಡಿಮೆ ಮಾಡಿದಾಗ ಮೇ ಬಿ ಫಿಟ್ಸ್ ಕಡಿಮೆ ಆಗ್ಬೋದು ಅಂತ. ಸೊ ಫಸ್ಟ್ ಫಿಟ್ಸಿಗೂ ಟ್ರೀಟ್ಮೆಂಟ್ ಕೊಡಲೇಬೇಕಾಗತ್ತೆ ಅಂತ. ಸೊ ಈ ವಿಚಾರದ ಬಗ್ಗೆ ನಿಮಗೆ ಗೊತ್ತಿರೋ ಹಾಗೆ ಮಿತ್ಸ್ ಏನಾದರೂ ಇದೆಯಾ ಡಾಕ್ಟರ್, ಹೇಗೆ ಅಂತ? ಒಂದು ಅದೇ ಈ ಫಿಟ್ಸ್ ಬಂದರೆ ಅಮ್ಮ ಬಂದಿದೆ ಅನ್ನೋದು, ನಾಟಿ ಔಷಧಿ ಕೊಡೋದು ಅದೆಲ್ಲ ಮಾಡ್ತಾರೆ. ಸೊ ಅದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಅನ್ನೋದು ನನಗೂ ಗೊತ್ತಿಲ್ಲ. ಸೊ ಇಟ್ ಈಸ್ ಅ ಡಿಬೇಟಬಲ್ ಇಶ್ಯೂ. ಬಟ್ ವಾಟ್ ಐ ಸಜೆಸ್ಟ್ ಇಸ್, ಯಾರಿಗೇ ಫಿಟ್ಸ್ ಬರಲಿ, ಮಕ್ಕಳಿರಲಿ ಅಡಲ್ಟ್ಸ್ ಇರಲಿ, ಇಟ್ ಈಸ್ ಆಲ್ವೇಸ್ ಗುಡ್ ಟು ಸೀಕ್ ಪ್ರೊಫೆಷ್ನಲ್ ಹೆಲ್ಪ್. ಆಮೇಲೆ ಫಿಟ್ಸ್ ಬಂತು ಅಂದ ತಕ್ಷಣ ಹೆದರೋದೇನು ಬೇಡ. ಅದು ಇದು ಆಮೇಲೆ ಎಷ್ಟೊಂದು ಜನ ಎಸ್ಪೆಷಲಿ ಹೆಂಗಸರಲ್ಲಿ ತುಂಬ ಕಾಮನ್ನು, ಇದು ನಮ್ಮ ಮಕ್ಳಿಗೆ ಬರುತ್ತಾ, ಎಸ್ಪೆಷಲಿ ಪ್ರೊಡಕ್ಟಿವ್ ಏಜ್ ಗ್ರೂಪ್, ನಮ್ಮ ಮಕ್ಳಿಗೆ ಬರುತ್ತಾ, ಟ್ರಾನ್ಸ್ಮಿಟ್ ಆಗುತ್ತಾ, ಇದೆಲ್ಲ ತುಂಬ ಕಾಮನ್ ಆಗಿ ಕೇಳ್ತಾರೆ. ಸೊ ಅದ್ರ ಬಗ್ಗೆ ಎಲ್ಲ ಹೆದರೋದು ಬೇಡ. ಆಮೇಲೆ ಪ್ರೆಗ್ನೆನ್ಸಿ ನಾನು ಮಾಡ್ಕೊಬೋದಾ ಏನು, ಅದ್ರ ಬಗ್ಗೆ ಎಲ್ಲ ತುಂಬ ಕ್ವೆಶ್ಚನ್ಸ್, ತುಂಬ ಡೌಟ್ಸ್ ಬರುತ್ತೆ ಅವ್ರಿಗೆ. ಅದೆಲ್ಲ ಬಗ್ಗೆ ಯೋಚನೆ ಮಾಡೋದು ಬೇಡ. ಬಿಕಾಸ್ ಇವಾಗ ಒಳ್ಳೊಳ್ಳೆ ಮೆಡಿಕೇಷನ್ಸ್ ಇದೆ, ಪ್ರೆಗ್ನೆನ್ಸಿ ಟೈಮಲ್ಲೂ ನಾವು ಫಿಟ್ಸ್ನ ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು. ಮಕ್ಳಿಗೆ ಬರೋ ಚಾನ್ಸಸ್ ಎಲ್ಲ ಇವಾಗ ಆಲ್ಮೋಸ್ಟ್ ವೆರಿ ರೇರ್ ಜೆನೆಟಿಕ್ ಡಿಸೀಸಸ್ ಬಿಟ್ಟರೆ ಬೇರೆದೆಲ್ಲ ಫಿಟ್ಸ್ ಮಕ್ಳಿಗೆ ಬರುತ್ತೆ, ಆ ಥರದ್ದೆಲ್ಲ ಇರಲ್ಲ. ಓಕೆ, ಸೊ ಫಿಟ್ಸ್ ಇದ್ದವರು ಯಾವೆಲ್ಲ ಮುಂಜಾಗ್ರತಾ ಕ್ರಮವನ್ನು ತಗೋಬೇಕು ಅಂತ? ಈಗ ಮನೆಯಲ್ಲಿದ್ದಾಗ ನೋ ವರೀಸ್ ಅಂತ, ಆದರೆ ಹೊರಗಡೆ ಹೋದಾಗ ಡ್ರೈವ್ ಮಾಡ್ತಾ ಇದ್ದಾರೆ ಅಂದಾಗ ಪ್ರಾಬ್ಲಮ್ ಆಗೇ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ ಅಂತ ನಾನು ಹೇಳ್ತೀನಿ. ಬಿಕಾಸ್ ಆಲ್ಮೋಸ್ಟ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 0.2 to 0.3% ಆಫ್ ದ ಪಾಪ್ಯುಲೇಷನ್ ಹ್ಯಾವ್ ಫಿಟ್ಸ್. Okay. It need not be brain tumor, but it's a huge population who are suffering from fits, and they're all silently suffering without ಬೇರೆಯವ್ರಿಗೆ ಹೇಳ್ದಿರ. ಸೊ ಆಮೇಲೆ ದೇ ಎಕ್ಸ್ಪೋಸ್ ದೆಮ್ಸೆಲ್ವ್ಸ್ ಟು ತುಂಬ ರಿಸ್ಕ್ಗೆ ಎಕ್ಸ್ಪೋಸ್ ಆಗ್ತಾರೆ. ಸೊ ಆಲ್ವೇಸ್ ಮೈ ಸಜೆಷನ್ ಇಸ್, ಯಾರಿಗೆ ಫಿಟ್ಸ್ ಇರಲಿ ಅವರು ಆದಷ್ಟು ಡ್ರೈವಿಂಗ್ನ ಅವಾಯ್ಡ್ ಮಾಡಬೇಕು, ಹೆವಿ ಮೆಷಿನರೀಸ್ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು, ಮೆಡಿಸಿನ್ನ ಟೈಮ್ಗೆ ಕರೆಕ್ಟಾಗಿ ತೊಗೊಬೇಕು, ರೆಗ್ಯುಲರ್ ಡಾಕ್ಟರ್ಸ್ ವಿಸಿಟ್ ತೊಗೊಬೇಕು. ಆಮೇಲೆ ಫಿಟ್ಸ್ ಆ್ಯಕ್ಟಿವಿಟಿ ಇದೆಯಾ ಇಲ್ವಾ ಅಂತ ಇವಾಗ ಎಷ್ಟೊಂದು ಟೆಸ್ಟ್ ಮಾಡ್ಬೋದು. EEG ಅಂತೀವಿ, ಎಲೆಕ್ಟ್ರೋ ಎಂಕೆಫೆಲೋಗ್ರಫಿ ಅಂತೀವಿ, ಆಮೇಲೆ ಸ್ಕ್ಯಾನ್ಸು, MRIs, ಇದೆಲ್ಲ ರೆಗ್ಯುಲರ್ ಇಂಟರ್ವೆಲ್ಸ್ಗೆ ಮಾಡಿಸ್ಕೊಂಡು ಚೆಕ್ ಮಾಡ್ಕೊತಾ ಇರಬೇಕು. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅವಾಯ್ಡ್ ಆಲ್ ದಿಸ್. ಸೊ ನೀವು ನಿಮ್ಮ ಇದು ನ್ಯಾಚುರೋಪತಿ ಅದು ಇದ್ರ ಜೊತೆಗೆ ಯು ಶುಡ್, ಮೈ ಸಜೆಷನ್ ಇಸ್ ಟು ಆಲ್ವೇಸ್ ಕನ್ಸಿಡರ್ ದ ರೆಗ್ಯುಲರ್ ಸ್ಟ್ಯಾಂಡರ್ಡ್ ಆಫ್ ಟ್ರೀಟ್ಮೆಂಟ್ ಆಲ್ಸೋ. ಓಕೆ ಡಾಕ್ಟರ್, ಹಾಗಿದ್ರೆ ಫಿಟ್ಸ್ ಟ್ರೀಟ್ಮೆಂಟ್ ಒಂದು ಕಡೆ ಆದರೆ ನೀವು ಹೇಳಿದ್ರೆ ಬ್ರೈನ್ ಟ್ಯೂಮರನ್ನು ಕೂಡ ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ. ಒಂದ್ಸತಿ ಈಗ ಬ್ರೈನ್ ಟ್ಯೂಮರ್ ಟ್ರೀಟ್ಮೆಂಟ್ ನಿಂತ ಮೇಲೆ ಲೈಫ್ ಲಾಂಗ್ ಫಿಟ್ಸ್ ಟ್ರೀಟ್ಮೆಂಟನ್ನು ತಗೋಬೇಕಾಗತ್ತಾ ಅಂತ ಒಂದು ಡೌಟ್ ಬರುತ್ತೆ, ಹೇಗೆ ಅಂತ? ಇದು ಒಂದ್ಸರಿ ನಾವು ಬ್ರೈನ್ ಟ್ಯೂಮರ್ ಕ್ಯೂರ್ ಇದು ಟ್ಯೂಮರ್ ತೆಗೆದುಬಿಟ್ರೆ ಮತ್ತು ಅದರಿಂದ ಫಿಟ್ಸ್ ಬರೋ ಸಾಧ್ಯತೆಗಳು ತುಂಬ ಕಮ್ಮಿ. ಸೊ ಎಷ್ಟೋ ಇವಾಗ ಮೆನಿಂಜೋಮಾ ನಿಮಗೆ ಹೇಳ್ದಂಗೆ, ಮೆನಿಂಜೋಮಾ ಇರಲಿ ಇಲ್ಲ ಲೋ ಗ್ರೇಡ್ ಟ್ಯೂಮರ್ ಇರಲಿ, ಅದು ಕಂಪ್ಲೀಟ್ ಆಗಿ ರಿಮೂವ್ ಆಯಿತು ಅಂದರೆ ಫ್ಯೂಚರಲ್ಲಿ ಫಿಟ್ಸ್ ಬರೋ ಸಾಧ್ಯತೆಗಳು ಬಹಳ ಕಮ್ಮಿ ಇರುತ್ತೆ. ಬಟ್ ನಾವು ಇನಿಷಿಯಲಿ ಫಿಟ್ಸ್ ಮೆಡಿಸಿನ್ ಕೊಡ್ತಾ ಇರ್ತೀವಿ, ಬಟ್ ಕ್ರಮೇಣ ಓವರ್ ಫಾಲೋ ಅಪ್, ನಮಗೆ ಪೇಷಂಟ್ ಫಾಲೋ ಅಪ್ ಬರ್ತಾ ನಾವು ಸ್ಕ್ಯಾನ್ಗಳು ಮಾಡಿಸ್ತಾ, EEG ಮಾಡಿಸ್ತಾ ಅದರಲ್ಲೆಲ್ಲ ಇಂಪ್ರೂವ್ಮೆಂಟ್ ಬರ್ತಾ ಇದೆ ಅಂದರೆ ಮೆಡಿಸಿನ್ ಡೋಸ್ನ ಕಮ್ಮಿ ಮಾಡಿಕೊಂಡು ಖಂಡಿತ ನಿಲ್ಲಿಸಬಹುದು. ಓಕೆ, ಹಾಗಿದ್ರೆ ಈಗ ಬ್ರೈನ್ ಟ್ಯೂಮರ್ ಬರದೇ ಇರೋ ರೀತಿಯಲ್ಲಿ ಪ್ರಿವೆಂಟ್ ಮಾಡೋದಕ್ಕೆ ಆಗುತ್ತಾ ಅಂತ? ಆಗಲೇ ಹೇಳಿದ್ರೆ ಇದಕ್ಕೆ ಕಾರಣಗಳಿರೋದಿಲ್ಲ, ಜೆನೆಟಿಕಲಿ ನೀವು ಬರಬಹುದು ಅಂತ. ಆದರೂ ಒಂದು ಪ್ರಶ್ನೆ ಬರುತ್ತೆ, ಆಗುತ್ತಾ ಡಾಕ್ಟರ್, ಇದು ಸಾಧ್ಯನಾ ಅಂತ? ಏನು ಹೇಳ್ತೀರಾ? ಇದು ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ ಹೇಳೋದು ಬಹಳ ಕಷ್ಟ. ಸೊ ಅದಕ್ಕೆ ಯಾಕೆ ಬಂದಿದೆ ಅಂತಲೂ ಕಂಡುಹಿಡಿಯೋದು ಕಷ್ಟ, ಮತ್ತು ಪ್ರಿವೆಂಟ್ ಮಾಡೋದಕ್ಕೂ ಆ ಥರ ಏನೂ ಸ್ಪೆಸಿಫಿಕ್ ವೇ ಇಲ್ಲ. ಹೆಲ್ದಿ ಲೈಫ್ ಸ್ಟೈಲ್ ಈಸ್ ಆಲ್ವೇಸ್ ಗುಡ್. ಬಿಕಾಸ್ ನಿಮಗೆ ಆವಾಗಲೇ ಹೇಳ್ದಂಗೆ ಮೆಟಾಸ್ಟಾಸಿಸ್ ಅಂತ, ಇವಾಗ ಯಾರೋ ಕುಡಿತಾರೆ ಇಲ್ಲ ಸ್ಮೋಕ್ ಮಾಡ್ತಾರೆ, ಅವರಿಗೆ ಲಂಗಲ್ಲಿ ಕ್ಯಾನ್ಸರ್ ಬಂತು, ಲಿವರ್ ಕ್ಯಾನ್ಸರ್ ಬಂತು ಅಂದರೆ ಈ ಕ್ಯಾನ್ಸರು ಬ್ರೈನ್ಗೆ ಹರಡೋ ಚಾನ್ಸಸ್ ಇರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಮೆಟಾಸ್ಟಾಸಿಸ್. ಸೊ ಅಟ್ಲೀಸ್ಟ್ ಅದನ್ನಾದರೂ ನಾವು ಪ್ರಿವೆಂಟ್ ಮಾಡ್ಬೋದು. ಆ್ಯಂಡ್ ಹೆಲ್ದಿ ಲೈಫ್ ಸ್ಟೈಲ್ ಈಸ್ ಆಲ್ವೇಸ್ ಗುಡ್ ಫಾರ್ ಬ್ರೈನ್.
ಓಕೆ. ಇನ್ನು ಕೆಲವ್ರಿಗೊಂದು ಭಯ ಇರುತ್ತೆ, ಮಲಗಬೇಕಾದ್ರೆ ತಲೆ ಪಕ್ಕ ಅಥವಾ ನಾವು ಮಲಗೋಬೇಕಾದ್ರೆ ಪಕ್ಕದಲ್ಲೇ ನಾವು ಫೋನ್ ಇಟ್ಟರೆ ಪ್ರಾಬ್ಲಮ್ ಆಗುತ್ತೆ ಅಂತ. ಯಾಕಂದರೆ ಒಂದು ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರದ ಬಗ್ಗೆ ಬಂದಿತ್ತು. ಹೌದಾ ಡಾಕ್ಟರ್, ಮಲಗಬೇಕಾದ್ರೆ ಹತ್ರ ಫೋನ್ ಇಟ್ಕೋಬಾರ್ದ, ಬ್ರೈನಿಗೆ ಅದು ಎಫೆಕ್ಟ್ ಆಗುತ್ತಾ ಹೇಗೆ? ಈ ತನಕ ಆ ಥರ ಏನು ಸೈಂಟಿಫಿಕ್ ಎವಿಡೆನ್ಸ್ ಅಂತೂ ಇಲ್ಲ. ಅದೇ ಫೋನ್ನ ನಾವು ಮಲಗುವಾಗ ದಿಮ್ ಕೆಳಗೆ ಇಲ್ಲ ಹಾಸಿಗೆ ಕೆಳಗೆ ಇಲ್ಲ ತಲೆ ಪಕ್ಕ ಇಟ್ಕೊಂಡ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅನ್ನೋದು ಈ ತನಕ ಏನು ಪ್ರೂವ್ ಆಗಿಲ್ಲ. ಅದು ಬಿಟ್ಟು ಮೆದುಳಿಗೆ ಬೇರೆ ಸಮಸ್ಯೆನ ಉಂಟು ಮಾಡಬಹುದು. ರೇಡಿಯೇಷನ್ಸ್ ಇಂದ ತಲೆನೋವು ಬರೋದು, ಆಂಗ್ಸೈಟಿ ಬರೋದು, ಅದಕ್ಕಿಂತ ಮೋಸ್ಟ್ ಕಾಮನ್ ಕಾರಣ ಏನು ಅಂದ್ರೆ ಫೋನ್ ಪಕ್ಕದಲ್ಲಿದ್ರೆ ನೋಡ್ತಾನೆ ಇರ್ತೀವಿ ರಾತ್ರಿ ಎಲ್ಲ. ಅದರಿಂದ ಐ ಸ್ಟ್ರೈನ್ ಬರೋದು, ಇದೆಲ್ಲ ಚಾನ್ಸಸ್ ಇರುತ್ತೆ. ನಿದ್ದೆ ಹಾಳಾಗೋಗೋದು, ಈ ಚಾನ್ಸಸ್ ಜಾಸ್ತಿ ಬ್ರೈನ್ ಟ್ಯೂಮರ್ ಬರೋದಕ್ಕೆ. ಓಕೆ ಡಾಕ್ಟರ್, ಕೊನೆಯದಾಗಿ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಜನರಲ್ಲಿ ಅವೇರ್ನೆಸ್ ಮೂಡಿಸೋದ್ರ ಬಗ್ಗೆ? ಯಾಕೆಂದ್ರೆ ಈ ಟಾಪಿಕ್ ಬಗ್ಗೆ ಬ್ರೈನ್ ಟ್ಯೂಮರ್ನ ಜೊತೆ ಫಿಟ್ಸು ಕನೆಕ್ಟೆಡ್ ಆಗಿದೆ ಅನ್ನೋಂಥದ್ದು ನನಗೂ, ನಾವು ಈ ಥರ ಒಂದು ಇಂಟರ್ವ್ಯೂ ಮಾಡ್ತಾ ಇದೀವಿ ಅನ್ಬೇಕಾದ್ರೆ ನಾನು ಸರ್ಚ್ ಮಾಡ್ಬೇಕಾದ್ರೆ ಗೊತ್ತಾಗಿದ್ದು. ಸೊ ನಮಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಈಗ ರೂರಲ್ ಪ್ಲೇಸಲ್ಲಿ ಇರೋರಿಗೆ ಅದ್ರ ಬಗ್ಗೆ ಇನ್ನೂ ಅವೇರ್ನೆಸ್ ಇರೋದಿಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ಒಂದು ಬ್ರೈನ್ ಟ್ಯೂಮರ್ ಬಂತು ಅಂದರೆ ಹೆದರೋದೇನು ಬೇಡ. ಇವಾಗ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ಬಟ್ ಬ್ರೈನ್ ಟ್ಯೂಮರ್ ಬಂದಿದೆ ಅಂತ ಕಂಡುಹಿಡಿಯೋದಕ್ಕೆ ಅದೇ ನಮಗೆ ಹಿಂಡ್ರೆನ್ಸ್ ಆಗಿರೋದು. ಬಿಕಾಸ್ ನಮಗೆ ಪೇಷಂಟ್ಸ್ ಆಗಲಿ ಇಮಿಡಿಯೇಟ್ಲಿ ಬರೋದಿಲ್ಲ, ಸಿಮ್ಟಮ್ಸ್ನ ನೆಗ್ಲೆಕ್ಟ್ ಮಾಡ್ತಾರೆ. ಫಿಟ್ಸ್ ಬಂತು ಅಂದರೆ ಅದು ದೇವರಿಂದ ಬಂದಿರೋದು ಆ ಥರ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ನನ್ನ ಇದು ಹೇಳೋದು ಏನಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ನಿಮ್ಮ ಸಿಮ್ಟಮ್ಸ್ ಏನಿದೆ ನೆಗ್ಲೆಕ್ಟ್ ಮಾಡಿಬಿಡಿ. ಬ್ರೈನಲ್ಲಿ ಒಂದೊಂದು ಪಾರ್ಟಲ್ಲಿ ಒಂದೊಂದು ಥರ ಮ್ಯಾನಿಫೆಸ್ಟೇಷನ್ಸ್ ಬರುತ್ತೆ. ಇಟ್ ಕುಡ್ ಬಿ ಮೆಮೊರಿ ರಿಲೇಟೆಡ್ ಮ್ಯಾನಿಫೆಸ್ಟೇಷನ್, ಇಲ್ಲಾಂದರೆ ಪರ್ಸನಾಲಿಟಿ ರಿಲೇಟೆಡ್ ಮ್ಯಾನಿಫೆಸ್ಟೇಷನ್ಸ್, ಇಂಬ್ಯಾಲೆನ್ಸ್, ವೀಕ್ನೆಸ್, ಎಷ್ಟೊಂದು ಪಾಸಿಬಿಲಿಟೀಸ್ ಇರುತ್ತೆ ಬ್ರೈನ್ ಟ್ಯೂಮರಿಂದ. ಸೊ ಇದನ್ನೆಲ್ಲ ದಯವಿಟ್ಟು ಗಮನ ಇಟ್ಕೊಂಡು ನಿಮ್ಗೇನಾದರೂ ಪ್ರಾಬ್ಲಮ್ಮು ರೆಗ್ಯುಲರ್ ಟ್ರೀಟ್ಮೆಂಟಿಂದ ವಾಸಿ ಆಗ್ತಿಲ್ಲ, ಇಲ್ಲ ತಲೆನೋವು ರೆಗ್ಯುಲರ್ ಮೆಡಿಕೇಷನ್ಸಿಂದ ವಾಸಿ ಆಗ್ತಿಲ್ಲ, ಇಲ್ಲ ಫಿಟ್ಸ್ ಬರ್ತಾ ಇದೆ ಅಂದರೆ ಖಂಡಿತ ಮೆಡಿಕಲ್ ಅಟೆನ್ಷನ್ ಸೀಕ್ ಮಾಡಿ ಅಂತ ಹೇಳಿ. ಓಕೆ, ಇನ್ನು ಈ ಮಿತ್ಸ್ ಬಗ್ಗೆನೇ ನಾವು ಮಾತಾಡ್ತಿರೋದ್ರಿಂದಾಗಿ ಬ್ರೈನ್ ಟ್ಯೂಮರ್ ಬಂತು ಅಂತ ಹೇಳಿದ್ರೆ ಬದುಕೋದೇ ಡೌಟ್ ಅಂತ ಜನ ನೋಡ್ತಾರೆ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ? ಇಲ್ಲ, ಇದು ಸಹಿತ ಖಂಡಿತ ನಿಜ ಅಲ್ಲ. ಬಿಕಾಸ್ ಬ್ರೈನ್ ಟ್ಯೂಮರಲ್ಲೂ ಬಿನೈನ್ ಟ್ಯೂಮರ್ಸ್ ಆ್ಯಂಡ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಅಂತ ಹೇಳ್ತೀವಿ. ಬಿನೈನ್ ಟ್ಯೂಮರ್ಸೇ ತುಂಬ ಕಾಮನ್. ಸೊ ಬಿನೈನ್ ಟ್ಯೂಮರ್ಸು ಅದು ಬಂದು ಬರೀ ಗಡ್ಡೆ, ಬಟ್ ಕ್ಯಾನ್ಸರ್ ಅಲ್ಲ. ಸೊ ಆ ಗಡ್ಡೆ ತೆಗೆದು ಬಿಟ್ರೆ ಪೇಷಂಟ್ ಕ್ಯಾನ್ ಹ್ಯಾವ್ ಅ ನಾರ್ಮಲ್ ಲೈಫ್ ವಿತೌಟ್ ಎನಿ ಇಶ್ಯೂಸ್. ಓಕೆ, ಮೆದುಳಿನ ಗಡ್ಡೆಗೂ ಅದು ಕ್ಯಾನ್ಸರ್ ಆಗೋದಕ್ಕೂ ವ್ಯತ್ಯಾಸ ಇದೆ ಹಾಗೆ? ಹೌದು, ಎಲ್ಲ ಬ್ರೈನ್ ಗಡ್ಡೆನೂ ಕ್ಯಾನ್ಸರ್ ಅಲ್ಲ. ಸ್ವಲ್ಪ ಮಟ್ಟಿಗೆ ಇರೋ ಬ್ರೈನ್ ಟ್ಯೂಮರ್ಸ್ ಮಾತ್ರ ಕ್ಯಾನ್ಸರ್. ಮೋಸ್ಟ್ ಆಫ್ ದಮ್ ಕ್ಯಾನ್ಸರ್ ಅಲ್ಲ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಚೆನ್ನಾಗಿ ಆಗ್ತಾರೆ and they can have a normal life. ಓಕೆ, ಬಿಕಾಸ್ ನಾವು ಮೂವೀಸ್ ಅಲ್ಲಿ ನೋಡಿದಾಗ ಯಾವುದೋ ಒಂದು ಕ್ಯಾರೆಕ್ಟರ್ನ ಸಾಯಿಸಬೇಕು ಅಂತ ಹೇಳಿದಾಗ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಬರುವಂತ ಹೆಲ್ತ್ ಇಶ್ಯೂಸ್ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಒನ್ ಆಫ್ ದ ಪ್ರಾಬ್ಲಮ್ ಅಂತ ಆಗಿರುತ್ತೆ. ಬ್ರೈನ್ ಟ್ಯೂಮರ್ ಬರ್ತಾರೆ, ಅವ್ರ ಜೀವನನೇ ಮುಗ್ದೋಯ್ತು ಅಂತ. ಸೊ ಆ ಭಯ ಜನರಲ್ಲಿ ಅಥವಾ ಕಾಮನ್ ಪೀಪಲ್ಗಳಲ್ಲಿ ಏನು ಗೊತ್ತಿರೋದಿಲ್ಲ ಅವರಿಗೆ. ಅಂದರೆ ನಮ್ಮ ಬಾಡಿಯಲ್ಲಿ ಏನಿದೆ ಅಥವಾ ಮೆಡಿಕಲ್ ಟರ್ಮ್ ಏನು ಅಂತ ಗೊತ್ತಿರೋದಿಲ್ಲ. ಭಯ ಕಾಡುತ್ತೆ. ಆಸ್ ಅ ಕಾಮನ್ ಮ್ಯಾನ್ ಆಗಿ ನನಗೂ ಆ ಭಯ ಇದ್ದೇ ಇರುತ್ತೆ. ಸೊ ಈ ಒಂದು ಡೌಟ್ಸನ್ನು ಕೂಡ ನೀವು ಕ್ಲಿಯರ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಯಾವ ರೀತಿಯಾಗಿ ಮೆದುಳಿನ ಗೆಡ್ಡೆ ಹಾಗೆಯೇ ಫಿಟ್ಸ್ಗೆ ಕನೆಕ್ಷನ್ಸ್ ಯಾವ ರೀತಿಯಾಗಿ ಇದೆ, ಫಿಟ್ಸ್ ಬಂದಾಗ ಯಾವ ರೀತಿಯಾಗಿ ಪ್ರಿಕಾಷನ್ಸನ್ನು ತಗೋಬೇಕು, ಮೆದುಳಿನ ಗೆಡ್ಡೆ ಇದ್ದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ, ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಅನ್ನೋದನ್ನು ಹೇಳಿದ್ದೀರಾ. ಬೇಸಿಕಲಿ ಹೇಳಬೇಕು ಅಂತ ಹೇಳಿದ್ರೆ ಜನರನ್ನ ಭಯ ಪಡಿಸಿಲ್ಲ ನೀವು. ಸೊ ಯಾವ ರೀತಿಯಾಗಿ ಅವೇರ್ ಆಗಿ ಇರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ ಟ್ಯೂಮರ್ ಹಾಗೆಯೇ ಫಿಟ್ಸ್ ಯಾವ ರೀತಿಯಾಗಿ ಕನೆಕ್ಟೆಡ್ ಆಗಿದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.